20ಕ್ಕಿಂತ ಡಿಎಕ್ಸ್ ನಲ್ಲಿ ಸುಮಾರು 20ಕ್ಕಿಂತ ಜಾಸ್ತಿ ದೇಶವನ್ನು ಸುತ್ತಿ ಅದೇ ರೀತಿ ಡಿಎಕ್ಸ್ ನಲ್ಲಿ ಬೇಕಾದಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಡಿಎಕ್ಸ್ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಅವರಿಗೆ ಆರ್ಯಭಟ ಸದ್ಮಾನ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು, ಡಿಎಕ್ಸ್ ಸಾಧಕ ರತ್ನ ಪ್ರಶಸ್ತಿಯನ್ನು ಪಡೆದ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಹೃದಯಂತ ನಾಯಕರಾದ ಶ್ರೀಯುತ ಎಸ್.ಎನ್. ಶೆಟ್ಟಿ, ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ ಇಂದಿನ ಕಾರ್ಯಕ್ರಮ ನಡೆಸಿದ್ದಾರೆ ಸರ್. ತಮಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್. ತುಂಬಾ ಚೆನ್ನಾಗಿ ಎಲ್ಲರೂ ರೆಸ್ಪಾನ್ಸ್ ಮಾಡಿದಿರಿ. ಒನ್ ಥಿಂಗ್, ನಾನು ಬೇರೆ ಕಂಪನಿಗೂ ನಮಗೂ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಮ್ಮ ಪ್ರಾಡಕ್ಟ್ ಉಂಟಲ್ಲ, ಬೇರೆಯವ್ರ ಹತ್ರ ಈಗ ಹೇಳಿದ್ರೆ ಆಲ್ರೆಡಿ ಮಲ್ಲಿಕಾರ್ಜ್, ಬೇರೆಯವ್ರ ಹತ್ರ ಇಲ್ಲ. ಆದ್ರೆ ಅದೇ ನಮ್ಗೆ ಪ್ರಾಬ್ಲಮ್ಮು ಆಗಿದೆ. ಯಾಕೆಂದ್ರೆ ಅದನ್ನೇ ಹಿಡ್ಕೊಂಡು ನಾವು ಹೋಗ್ತಾ ಇದೀವಿ ಹೊರತು ನಾವು ಜನರಿಗೆ ಬಿಸ್ನೆಸ್ ಹೇಳುದಿಲ್ಲ. ನೋಡಿ, ಅವರು ನಿಮ್ಗೆ ಮೋದಿ ಕೇರ್ ಅವರು ಫೈನಲಿ ಏನ್ ಹೇಳಿದ್ರು, ನಿಮ್ ಬಿಸ್ನೆಸ್ ಪ್ಲಾನ್ ಹೇಳಿದ್ರೆ ಹೊರತು ಬೇರೆ ಏನು ಕೇಳಿಲ್ಲ ನೋಡಿ. ಹಾಗಾಗಿ ಜನರಿಗೆ ಹಣ ಇಂಪಾರ್ಟೆಂಟ್ ಇದೆ ಅಂತ ಅದರಲ್ಲಿ ಗೊತ್ತಾಗ್ತದೆ. ಸೊ ಅವ್ರ ಹಣ ಇಂಪಾರ್ಟೆಂಟ್ ಇರೋದ್ರಿಂದ ಬಿಸ್ನೆಸ್ ಪ್ಲಾನ್ ಅನ್ನೇ ಜಾಸ್ತಿ ಕೊಡ್ತಾ ಹೋಗ್ತಾ ಇದ್ದಾರೆ. ಅವರಿಗೆ ಹಣ ಬರ್ತಾ ಇದೆ, ಅದರಿಂದ ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಇದು ಕರ್ನಾಟಕದವರಿಗೆ ಹಣ ಬೇಕಾಗಿದೆ. ನಾವು ಹಣ ಸರಿಯಾಗಿ ಕರ್ನಾಟಕದವರಿಗೆ ತೋರಿಸಿದ್ರೆ ಆಟೋಮೆಟಿಕ್ ಅವರು ಕೂಡ ಬಿಸ್ನೆಸ್ಗೆ ಬರ್ತಾರೆ. ಬಿಸ್ನೆಸ್ ಬಂದಾಗ ಆಟೋಮೆಟಿಕ್ ಬಿಸ್ನೆಸ್ ಬೆಳೀತಾ ಹೋಗ್ತಾರೆ. ತಮಗೂ ಆರೋಗ್ಯ, ಭಾಗ್ಯ, ನೆಮ್ಮದಿ ಗ್ಯಾರಂಟಿ ಸಿಗ್ತದೆ. ನೋಡಿ, ಸ್ವಲ್ಪ ನೀವು ಟ್ರೈ ಮಾಡಿ ನೋಡಿ. ಇದು ಸಹ ನಮ್ಗೆ ಫಾರ್ಮುಲಾ ಬುಕ್ ಇದೆ ನೋಡಿ. ನಾನು ಈ ಫಾರ್ಮುಲಾ ಬುಕ್ ಇಂದ ಇದನ್ನ ತೆಗೆದಿರೋದು. ಇದರಲ್ಲಿ ಫಸ್ಟ್ ಹೇಳಿದ್ದಾರೆ, ಅಫ್ಕೋರ್ಸ್ ಇದರಲ್ಲಿ ಹೆಲ್ತ್ ಹೇಳಿದ್ದಾರೆ, ಆಮೇಲೆ ವೆಲ್ತ್ ಬಗ್ಗೆ ಹೇಳಿದ್ದಾರೆ, ಹ್ಯಾಪಿನೆಸ್ ಬಗ್ಗೆನೂ ಹೇಳಿದ್ದಾರೆ. ಸೊ 3 ಇಂಪಾರ್ಟೆಂಟ್ ಅಂತ. ಬಟ್ ನಾನು ಇದರಲ್ಲಿ ಓನ್ಲಿ ಇದರಿಂದ ನಾನು ತೆಗೆದಿರೋದಂದ್ರೆ ಓನ್ಲಿ ಇಂಪಾರ್ಟೆಂಟ್ ಆಫ್ ಗ್ಯಾನೋಥೆರಪಿಯಲ್ಲಿ ಇಂಪಾರ್ಟೆಂಟ್ ಭಾಗಗಳು ಎಲ್ಲ ಯಾವ್ದೆಲ್ಲ ಇದೆ, ಸೊ ಅದನ್ನ ಮಾತ್ರ ನಾನು ಫೋಟೋ ತೆಗೆದಿದ್ದೇನೆ. ಸೊ ಅದನ್ನ ನಿಮ್ಗೆ ನಾನು ತೋರಿಸ್ಲಿಕ್ಕಿದ್ದೀನಿ ಇವತ್ತು. ಸೊ ನೀವು ನೋಟ್ ಮಾಡ್ಕೊಳ್ಳೋದ್ರೆ ಒಳ್ಳೇದು. ಇದು ಸಾಧಾರಣ ಲೀಡರ್ಸಿಗೆಲ್ಲ ತುಂಬಾ ಹೆಲ್ಪ್ ಆಗ್ತದೆ. ಸೊ ಈ ಪಾಯಿಂಟ್ಸ್ ಇದೆಯಲ್ಲ, ನೀವು ಎಲ್ಲಿ ಲೀಡರ್ಸಿಗೆ ತುಂಬಾ ಹೆಲ್ಪ್ ಆಗ್ತದೆ ಈ ಪಾಯಿಂಟ್ಸ್ಗಳು. ಸೊ ಹಾಗಾಗಿ ಗ್ಯಾನೋಥೆರಪಿ ಅಂದ್ರೆ ಏನು, ಗ್ಯಾನೋಥೆರಪಿ ಯಾವ ರೀತಿ ವರ್ಕ್ ಆಗ್ತದೆ, ಗ್ಯಾನೋಡರ್ಮ ಅಂದ್ರೆ ಏನು, ಅದರ ಬಗ್ಗೆ ಡೀಟೇಲ್ ಇದರಲ್ಲಿ ಇದೆ. ಸೊ ಹಾಗಾಗಿ ಇವತ್ತಿನ ಪ್ರೋಗ್ರಾಮ್ ಸ್ವಲ್ಪ ನಿಮ್ಗೆ ಹೈ ಲೆವೆಲ್ ಇದೆ. ಇದು ಸ್ವಲ್ಪ ತಿಳ್ಕೊಬೇಕಾಗ್ತದೆ ಗ್ಯಾನೋಡರ್ಮ ಯಾವ ರೀತಿ ಬಾಡಿ ಮೇಲೆ ವರ್ಕ್ ಆಗ್ತದೆ ಅಂತ. ಸೊ ಮುಂದಕ್ಕೆ ಹೋಗೋಣ. ಮೋಸ್ಟ್ಲಿ ಇವತ್ತು ಇದು ಮುಗಿಯಂಗೆ ಕಾಣೋದಿಲ್ಲ, ನಾಳೆ ಕಂಟಿನ್ಯೂ ಮಾಡೋಣ. ಸೊ ಫಾರ್ಮುಲಾ ಇದ್ರದ್ದು ಆರೋಗ್ಯ, ಆನಂದ ಮತ್ತೆ ಐಶ್ವರ್ಯ. ಆರೋಗ್ಯ ಇದೆ, ಆನಂದನೂ ಇದೆ, ಐಶ್ವರ್ಯನೂ ಇದೆ ಇದರಲ್ಲಿ. ಬಟ್ ನೀವು ಯಾವ ರೀತಿ ಇದನ್ನ ಅಕ್ಸೆಪ್ಟ್ ಮಾಡ್ತೀರಿ ಅದರ ಮೇಲೆ ನಿಮ್ಗೆ ವರ್ಕ್ ಆಗ್ತಾ ಹೋಗ್ತಾ ಇರ್ತದೆ. ಯಾಕೆಂದ್ರೆ ಗ್ಯಾನೋಡರ್ಮ ಇಸ್ ಎ, ಡಾಕ್ಟರ್ ಲಿಮ್ ಹೇಳ್ತಾರೆ, ಗ್ಯಾನೋಡರ್ಮ ಇಸ್ ಎ ಗೋಲ್ಡ್, ಅಫ್ಕೋರ್ಸ್. ಬಟ್ ಈ ಗೋಲ್ಡ್ ನ ನೀವು ತೋರಿಸುವುದರಿಂದ ಏನಾಗ್ತದೆ ಅಂದ್ರೆ, ತುಂಬಾ ಜನ ನಿಮ್ಗೆ ಲೀಡರ್ಸ್ ಗಳು ಬಂದ್ಬಿಡ್ತಾರೆ. ಆ ಲೀಡರ್ಸ್ ಗಳು ಏನ್ ಮಾಡ್ತಾರೆ, ಅವರು ನಿಮ್ಗೆ ಗೋಲ್ಡ್ ಮೈನ್ ಆಗ್ತಾರಂತ. ಸರಿ ತಿಳ್ಕೊಬೇಕು ಇದನ್ನ. ಗ್ಯಾನೋಡರ್ಮ ಇಸ್ ಎ ಗೋಲ್ಡ್, ಬಟ್ ಗ್ಯಾನೋಡರ್ಮವನ್ನು ನೀವು ಜನರಿಗೆ ತೋರಿಸುವುದರಿಂದ ಅವರು ಅದನ್ನ ಸೀರಿಯಸ್ ಆಗಿ ತಗೊಂಡು ಅವರು ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್, ನೀವು 10 ಪ್ರಾಡಕ್ಟ್ ಮಾಡಿದ್ರೆ 10 ಜನ ಬಂದ್ರೆ 100 ಪ್ರಾಡಕ್ಟ್ ಆಗ್ಬಿಡ್ತದೆ. ಸೊ ಅಂದ್ರೆ ಗೋಲ್ಡ್ ಮೈನ್, ಗ್ಯಾನೋಡರ್ಮ ಗೋಲ್ಡ್, ಅಂಡ್ ಗ್ಯಾನೋಡರ್ಮ ತೋರಿಸುವುದರಿಂದ ನಿಮ್ಗೆ ಗೋಲ್ಡ್ ಮೈನ್ ಸಿಗ್ತದೆ. ಸೊ ಅದಕ್ಕೋಸ್ಕರ ನೀವು ಶೋಧ ಗ್ಯಾನೋಡರ್ಮ ಅಂತ. ಅದ್ರ ಮೊದಲು ಏನ್ ಮಾಡ್ಬೇಕು, ನಾವು ಗ್ಯಾನೋಡರ್ಮ ಬಗ್ಗೆ ಏನಂತ ಸರಿ ತಿಳ್ಕೊಬೇಕು ನಾವು. ಸೊ ಈ ಗ್ಯಾನೋಡರ್ಮ ಇಲ್ಲಿದೆ. ಪ್ರಪಂಚದಲ್ಲಿ ಇದೊಂದು ಅದ್ಭುತ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ, ಯಾವುದೇ ಒಂದು ನೀವು ಸಸ್ಯ ಇರ್ಬೋದು ಅಥವಾ ಬೇರೆ ಯಾವುದೇ ನೀವು ನೋಡಿ, ಅದಕ್ಕೆ ಏನಿರ್ತದೆ, ಕಾಂಡ ಇರ್ತದೆ, ಅದಕ್ಕೆ ಬ್ರಾಂಚಸ್ ಇರ್ತದೆ, ಗೆಲ್ಲುಗಳಿರ್ತದೆ, ಅದಕ್ಕೆ ಹೂಗಳು ಬರ್ತದೆ, ಆಮೇಲೆ ಅದಕ್ಕೆ ಎಲೆಗಳು ಬರ್ತದೆ, ಅದೆಲ್ಲ ಇರ್ತದೆ. ಬಟ್ ನೋಡಿ, ಇದು ಯಾವುದೇ ಇದಕ್ಕೆ ಎಲೆಗಳಿಲ್ಲ. ಗ್ಯಾನೋಡರ್ಮ ವಿತೌಟ್ ಲೀವ್ಸ್ ಇಲ್ಲದೆ ಇದು ಬೆಳೀತಾ ಇರ್ತದೆ. ಎರಡನೇದು ಎಲೆಗಳೇ ಇಲ್ಲ. ಎರಡನೇದಾಗಿ ವಿತೌಟ್ ಬಡ್, ಅಂದ್ರೆ ಬಡ್ ಸಹ ಇರೋದಿಲ್ಲ, ಚಿಗುರು ಬರೋದಿಲ್ಲ. ಇದು ಡೈರೆಕ್ಟ್ ಆಗಿ ಬಂದ್ಬಿಡ್ತದೆ ಪ್ರಕೃತಿಗೆ. ಫ್ಲವರ್ ಇಲ್ಲ ಇದರಲ್ಲಿ, ಯಾವುದೇ ವಿತೌಟ್ ಫ್ಲವರ್ ಅಂದ್ರೆ ಎಲೆಗಳಿಲ್ಲ. ಬಡ್ಸ್ ಅಂತ ಹೇಳಿದ್ರೆ ಮೊಗ್ಗು ಕಾಣ್ತದೆ, ಮೊಗ್ಗುಗಳಿಲ್ಲ, ಹೂಗಳಿಲ್ಲ. ಎಟ್ ದೇ ಫಾರ್ಮ್ ಫ್ರೂಟ್. ನಾವು ಅದನ್ನ ಹಣ್ಣಂತ ಕರಿಬಹುದು, ಅಥವಾ ಕಾಯಿ ಅಂತ ಕರಿಬಹುದು, ಅಥವಾ ಗ್ಯಾನೋಡರ್ಮ ಹೂ ಅಂತ ಕರಿಬಹುದು, ಅಥವಾ ಬಡ್ ಅಂತ ಕರಿಬಹುದು, ಲೀವ್ಸ್ ಅಂತ ಕರಿಬಹುದು. ಯಾಕೆಂದ್ರೆ ಅದು ಬೆಳೀತದಲ್ಲ, ಅದಕ್ಕೂ ಜೀವ ಇದೆ. ಹೇಗೆ ವರ್ಕ್ ಆಗ್ತದೆ? ಆಸ್ ಎ ಫುಡ್, ಆಹಾರವಾಗಿ ವರ್ಕ್ ಆಗ್ತದೆ, ಆಸ್ ಎ ಟಾನಿಕ್ ಆಗಿ ವರ್ಕ್ ಆಗ್ತದೆ,
ಆಸ್ ಎ ಮೆಡಿಸಿನ್ ಆಗಿಯೂ ವರ್ಕ್ ಆಗ್ತದೆ, ಆಸ್ ಎ ಫುಡ್ ಆಗಿ ವರ್ಕ್ ಆಗ್ತದೆ, ಟಾನಿಕ್ ಆಗಿಯೂ ವರ್ಕ್ ಆಗ್ತದೆ, ಆಸ್ ಎ ಮೆಡಿಸಿನ್ ಆಗಿಯೂ ವರ್ಕ್ ಆಗ್ತದೆ. ದಟ್ ಈಸ್ ಗ್ಯಾನೋಡರ್ಮ. ದ ಎಂಟೈರ್ ಕ್ರಿಯೇಷನ್ ಈಸ್ ಪ್ರೆಷಿಯಸ್ ಫ್ರಮ್ ದ ನೇಚರ್. ದಟ್ ಈಸ್ ಗ್ಯಾನೋಡರ್ಮ, ಕಿಂಗ್ ಆಫ್ ಹರ್ಬ್ ಅಂತಾರೆ ಇದಕ್ಕೆ. ಸೊ ಅದರಿಂದ ಪ್ರಕೃತಿಯ ಒಂದು ಕ್ರಿಯೆ ಉಂಟಲ್ಲ, ಅದು ವಿಚಿತ್ರ ಇದೆ ಇದು. ಅದಕ್ಕೋಸ್ಕರ ಈ ಗ್ಯಾನೋಡರ್ಮ ಮಿರಾಕಲ್ ಆಗಿ ವರ್ಕ್ ಆಗೋದು. ಇನ್ನು ನಿಮ್ಗೆ ಮುಂದೆ ಮುಂದೆ ನೋಡಿದಾಗ ಗೊತ್ತಾಗ್ತದೆ ಯಾವ ರೀತಿ ಗ್ಯಾನೋಡರ್ಮ ಇದು ಕಿಂಗ್ ಆಗಿ ಹೇಗೆ ವರ್ಕ್ ಆಗ್ತದೆ, ಯಾವ ರೀತಿ ಕೆಲಸ ಮಾಡ್ತದೆ, ಏನೇನು ಇದರಲ್ಲಿ ಅನುಕೂಲಗಳು ಉಂಟು ಅಂತ. ಸೊ ಸ್ಟ್ರಾಟಜಿ ಫಾರ್ ಹೆಲ್ದಿ ಲೈಫ್. ಸ್ಟ್ರಾಟಜಿ ಏನು ಅಂತ ನಾವು ಗ್ಯಾನೋಡರ್ಮ ತಗೋ ಮೊದಲು ಸ್ವಲ್ಪ ಸ್ಟ್ರಾಟಜಿ ಬಗ್ಗೆ ಗೊತ್ತಿದ್ರೆ ನಮಗೆ ಗ್ಯಾನೋಡರ್ಮ ತುಂಬಾ ಚೆನ್ನಾಗಿ ಅರ್ಥ ಆಗ್ತದೆ ಅಂತ. ಹೆಲ್ತ್ ಮೀನ್ಸ್ ಡೆವಲಪಿಂಗ್ ದ ರೆಸಿಸ್ಟೆನ್ಸ್ ಪವರ್ ಅಂಡ್ ಪವರ್ ಆಫ್ ಫಂಕ್ಷನ್ ಆಫ್ ದ ಬಾಡಿ ಅಗೇನ್ಸ್ಟ್ ಡಿಸೀಸಸ್. ಸೊ ಬಾಡಿ ಅಲ್ಲಿ ನಿಮ್ಗೆ ರೆಸಿಸ್ಟೆನ್ಸ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ನಮ್ಗೆ ಯಾವುದೇ ಕಾಯಿಲೆ ಬರ್ದಿದ್ದಾಗೆ ನಾವು ಬದುಕಬಹುದು ಅಂತ. ರೆಸಿಸ್ಟೆನ್ಸ್ ಪವರ್ ಅದು ನಮ್ಗೆ ಸ್ಟ್ರಾಂಗ್ ಆಗಿರ್ಬೇಕು. ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಅದು ಎಷ್ಟು ಸ್ಟ್ರಾಂಗ್ ಇದೆ, ನಾವು ಕಾಯಿಲೆ ಇಲ್ಲದೆ ಬದುಕಬಹುದು. ನಂಬರ್ 1. ನಂಬರ್ 2, ಹೆಲ್ತ್ ಮೀನ್ಸ್ ಆಬ್ಸೆನ್ಸ್ ಆಫ್ ಫ್ರೀಕ್ವೆಂಟ್ ಇಲ್ನೆಸ್. ಆರೋಗ್ಯ ಅಂದ್ರೆ ಆಗಾಗ ಬರುವ ಕಾಯಿಲೆಗಳಿಂದ ನಾವು ಬರ್ದೇ ಇರುವ ಹಾಗೆ ನಮ್ಮ ದೇಹವನ್ನು ಇಟ್ಕೊಳ್ಳೋದೇ ಆರೋಗ್ಯ ಅಂತ ಹೇಳ್ತಾರೆ. ಹೆಲ್ತ್ ಮೀನ್ಸ್ ಇಂಪ್ರೂವ್ಡ್ ರೆಸಿಸ್ಟೆನ್ಸ್ ಪವರ್ ಥ್ರೂ ವಿಚ್ ದ ಡ್ಯೂರೇಷನ್ ಆಫ್ ಡಿಸೀಸ್ ಈಸ್ ಶಾರ್ಟನ್ಡ್. ಕೆಲವು ಟೈಮ್ ನಮ್ಗೆ ಕಾಯಿಲೆ ಬರ್ಬೋದು, ಹೇಳಲಿಕ್ಕೆ ಆಗುದಿಲ್ಲ. ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ನಿಮ್ಗೆ ಕೆಮಿಕಲ್ ಇರ್ಬೋದು. ಅದು ಗೊತ್ತಿದ್ದೋ ಗೊತ್ತಿಲ್ಲೋದು ನಾವು ಕೆಲವು ಊರಿಗೆ ಹೋಗ್ತೀವಿ ಅಥವಾ ಕೆಲವು ವಾತಾವರಣದಲ್ಲಿ ಬಂದ್ಬಿಡ್ತೀವಿ. ಆವಾಗ ಅದು ಒಳಗಡೆ ಬರ್ಬೋದು. ಬಂದ್ರೂ ಕೂಡ ಅದು ವಿತಿನ್ ನೋ ಟೈಮ್ ನಮ್ಮ ರೋಗ ಶಕ್ತಿ ಇದೆಯಲ್ಲ ಹೊಡೆದು ಓಡಿಸ್ಬಿಟ್ಟು ಕರೆಕ್ಟ್ ಮಾಡ್ಬೇಕು. ಅದನ್ನೇ ಒಂದು ವಾರ, 15 ದಿವಸ, 1 ತಿಂಗಳು ಅಥವಾ 2 ತಿಂಗಳು ನಮ್ಮ ಹತ್ರ ಉಳಿಸ್ಕೊಂಡ್ರೆ ನಮ್ಗೆ ಪ್ರಾಬ್ಲಮ್. ಅಂದ್ರೆ ನಮ್ಮ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇದೆ ಅಂತ ಅರ್ಥ. ಹೆಲ್ತ್ ಇಸ್ ಎ ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಆಫ್ ಬಾಡಿ, ಮೈಂಡ್ ಅಂಡ್ ಸೋಲ್. ಆಕ್ಚುಲಿ ಆರೋಗ್ಯ ಅಂದ್ರೆ ಏನು? ಆರೋಗ್ಯ ಅಂದ್ರೆ ನಮ್ಮ ದೇಹನು ಚೆನ್ನಾಗಿರ್ಬೇಕು, ನಮ್ಮ ಮೈಂಡು ಚೆನ್ನಾಗಿರ್ಬೇಕು, ಹಾಗೆ ನಮ್ಮ ಸೋಲ್, ದಟ್ಸ್ ಕಾಲ್ಡ್ ಆತ್ಮ ಕೂಡ, ಏನು ಸ್ಪಿರಿಟ್ ಅಂತ ಹೇಳ್ತೀವಿ, ಅದು ಕೂಡ ಬ್ಯಾಲೆನ್ಸ್ ಇರ್ಬೇಕು. ಈ ಮೂರು ನಾವೇನ್ ಹೇಳ್ತೀವಿ ಬಾಡಿ ಮೈಂಡ್ ಅಂತ ಹೇಳ್ತೀವಿ. ನಾಟ್ ಓನ್ಲಿ ಮೈಂಡ್, ಸೋಲ್ ಕೂಡ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳ್ತಾ ಇದೆ ಈ ಬುಕ್ ಅಲ್ಲಿ. ಸೊ ಅದರಿಂದ ಈ ಮೂರು ಬ್ಯಾಲೆನ್ಸ್ ಇದ್ದಾಗ ಮಾತ್ರ ನಾವು ಚೆನ್ನಾಗಿರ್ತೀವಿ ಅಂತ. ಒನ್ ಕ್ಯಾನ್ ಅಚೀವ್ ಹೆಲ್ದಿ ಲೈಫ್ ಓನ್ಲಿ ಇಫ್ ದ ಫುಡ್, ಕ್ಲಾತ್, ಶೆಲ್ಟರ್ ಅಂಡ್ ಹಿಸ್ ಎನ್ವಿರಾನ್ಮೆಂಟ್ ಆರ್ ಕೆಪ್ಟ್ ಕ್ಲೀನ್. ಯಾರಿಗೆ ಆರೋಗ್ಯ ಇರ್ತದೆ, ಯಾರ ಹತ್ರ ಆರೋಗ್ಯ ಇರ್ತದೆ, ಆರೋಗ್ಯ ಎಲ್ಲಿರ್ತದೆ ಅಂದ್ರೆ ನಾವು ತಿನ್ನುವ ಆಹಾರ ಅದು ಕ್ಲೀನ್, ಚೊಕ್ಕಟವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಕೆಮಿಕಲ್ ಇರಬಾರ್ದು, ನ್ಯಾಚುರಲ್ ಆಗಿರ್ಬೇಕು. ಅದೇ ತರ ಕ್ಲಾತ್ ಕೂಡ, ನಾವೇನು ದಿನ ಬಟ್ಟೆ ಹಾಕ್ತಿವಿ ಅದು ಸಹ ಕ್ಲೀನ್ ಅಂಡ್ ನೀಟ್ ಇರಬೇಕು. ಅಥವಾ ನಮ್ಮ ಮನೆ ಇರ್ಬೋದು, ನಾವು ವಾಸ ಮನೆ, ಅದು ಸಹ ಕ್ಲೀನ್ ಆಗಿರ್ಬೇಕು. ಹಾಗೆ ನಮ್ಮ ವಾತಾವರಣ, ನಮ್ಮ ಸುತ್ತಮುತ್ತಲು ಅದು ಸಹ ಕ್ಲೀನ್ ಆಗಿರ್ಬೇಕು. ಇದೆಲ್ಲ ಇದ್ದಾಗ ನಮ್ಗೆ ಆರೋಗ್ಯ ಇರ್ತದೆ ಅಂತ. These are all the source for a prosperous, disease-free, healthy life. ಈ ತರ ಇದ್ದಾಗ ಮಾತ್ರ ನಾವು ಆರೋಗ್ಯವಂತರಾಗಿ ಇರ್ಬೋದು. ಅದರ್ವೈಸ್ ನೀವೊಂದು ಯಾವುದೋ ಒಂದು ಮನೆ ಕಟ್ಟಿರ್ತೀರಿ, ಆದ್ರೆ ಸುತ್ತಮುತ್ತಲು ತುಂಬಾ ಏನ್ ಹೇಳ್ತಾರೆ ಫಾರ್ಮ್ ಲ್ಯಾಂಡ್ ಇರ್ತದೆ. ಅದಕ್ಕೆ ದಿನ ಅವರು ಸ್ಪ್ರೇ ಮಾಡ್ತಾರೆ. ಆ ಸ್ಪ್ರೇ ಮಾಡಿದ್ದು ನಿಮ್ಮನೆ ಒಳಗೂ ಬರ್ತದಲ್ಲ. ನೋಡಿ ಅಲ್ಲೇನಾಯ್ತು ಹಾಗಿದ್ರೆ, ಎನ್ವಿರಾನ್ಮೆಂಟಲಿ ನೀವು ಪ್ರಾಬ್ಲಮ್ ಅಲ್ಲಿದ್ದೀರಿ. ಅಥವಾ ನಿಮ್ಮ ಸುತ್ತಮುತ್ತಲು ಬೇರೆ ಏನೋ ಒಂದು ಸ್ಲಮ್ ಏರಿಯಾ ಇರ್ಬೋದು, ಅಲ್ಲಿದ್ದಾಗ್ಲೂ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳ್ತದೆ ನೋಡಿ ಇಲ್ಲಿ ಆರೋಗ್ಯ. ಇದ್ರ ಬಗ್ಗೆ ನಾವು ಸ್ವಲ್ಪ ಡೀಪ್ ಆಗಿ ತಗೋಬೇಕು. ಆರೋಗ್ಯ ಎಲ್ಲಿ ಕೆಡ್ತದೆ, ಹೇಗೆ ಕೆಡ್ತದೆ ಅಂತ. ನಿಮ್ಮ ಪಕ್ಕದ ಮನೆಯವರದ್ದು ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಅಥವಾ ಅವ್ರೇನಾದ್ರೂ ಕೆಮಿಕಲ್ ಇದನ್ನ ಜಾಸ್ತಿ ಯೂಸ್ ಮಾಡಿದ್ರೆ, ಅಥವಾ ನೀವು ಕೆಮಿಕಲ್ ಫ್ಯಾಕ್ಟ್ರಿ ಹತ್ರ ಇದ್ರೆ, ಅಥವಾ ನಿಮ್ ಪಕ್ಕದಲ್ಲಿ ನಿಮ್ಗೆ ರೇಡಿಯೇಷನ್ ಸೆಂಟರ್ಸ್ ಅಂದ್ರೆ ಈ ಮೊಬೈಲ್ ಟವರ್ಸ್ ಇದ್ರೆ, ಸೋ ಮೆನಿ ರೀಸನ್ಸ್ ಇದರಿಂದೆಲ್ಲ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ಸೊ ಇದನ್ನ ನಾವು ತಿಳ್ಕೊಂಡು ಆರೋಗ್ಯದ ಬಗ್ಗೆ ತಿಳಿಸ್ಬೇಕಾಗ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೇಚರ್ಸ್ ಗಿಫ್ಟಿಗೆ ಹೋಗೋಣ. ಈಗ ಪುನಃ ನಿಮ್ಗೆ
ವಾಟ್ ಈಸ್ ನೇಚರ್ಸ್ ಗಿಫ್ಟ್ ಅಂತ ನೋಡೋಣ. ಪ್ರಕೃತಿಯ ಕೊಡುಗೆ ಏನಿದೆ? ಫ್ರಮ್ ಟೈಮ್ ಇಮ್ಮೆಮೋರಿಯಲ್, ಎವರ್ ಸಿನ್ಸ್ ಮ್ಯಾನ್ ವಾಸ್ born, a constant fight is going on between man and the bacteria and virus. ಯಾವಾಗ ಮನುಷ್ಯ ಈ ಭೂಮಿಗೆ ಬಂದ್ನೋ ಆವಾಗ್ಲಿಂದನೂ ಅವನು ಫೈಟ್ ಮಾಡ್ತಾನೆ ಇದ್ದಾನಂತೆ. ಯಾವ್ದ್ರ ಜೊತೆಗೆ ಫೈಟ್ ಮಾಡ್ತಾನೆ? ಸೊ ಈ ಬಿಟ್ವೀನ್ ಈ ಟಾಕ್ಸಿನ್ ಇರ್ಬೋದು, ಅಥವಾ ಈ ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ವೈರಸ್ ಇರ್ಬೋದು, ಇದ್ರ ಜೊತೆಗೆ ಅವನು ಯಾವಾಗ್ಲೂ ಫೈಟ್ ಆಗ್ತಾನೆ ಇದೆ. ಅದಕ್ಕೆ ನಮ್ಗೆ ಕೆಲವರಿಗೆ ಗೊತ್ತಾಗ್ತದೆ, ಕೆಲವು ಗೊತ್ತಾಗದೆ ಇರ್ಬೋದು. ನಿಮ್ಗೆ ಯಾವಾಗ ಶೀತ ಎಲ್ಲ ನೆಗಡಿ ಆಗ್ತದೆ ಅಂತ ಹೇಳಿದ್ರೆ 100% ನಮ್ಮ ಬಾಡಿ ಫೈಟ್ ಮಾಡ್ತಾ ಇದೆ ಅಂತ ಅರ್ಥ. ಯಾಕೆಂದ್ರೆ ಅದು ಫೈಟ್ ಮಾಡಿದ ನಂತರ ಅಥವಾ ಶೀತ ಅಥವಾ ನೆಗಡಿ ಆಗುವಂತದ್ದು. ಅದು ಫೈಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಶೀತ ನೆಗಡಿ ಆಗುದಿಲ್ಲ ನಮಗೆ. ಯಾಕೆಂದ್ರೆ ಎನ್ವಿರಾನ್ಮೆಂಟ್ ಫೈಟ್ ಆಗ್ಬಿಡ್ತದೆ. ಫೈಟ್ ಆದ ನಂತರ ಮ್ಯೂಕಸ್ ಆಗ್ತದೆ, ಮ್ಯೂಕಸ್ ಆಗಿ ಬಾಡಿಯಿಂದ ಹೊರಗೆ ಬರ್ತಾ ಇರ್ತದೆ. ಅದೇ ತರ ಕೆಲವು ಟೈಮ್ ನಿಮ್ಗೆ ಹೊಟ್ಟೆ ನೋವು ಆಗ್ಬಿಡ್ತದೆ. ದಟ್ ಈಸ್ ಆಲ್ಸೋ ಫೈಟ್. ನೀವು ಅಸಿಡಿಕ್ ಅನ್ನ ಜಾಸ್ತಿ ತಗೊಂಡಾಗ ನಮ್ಮ ರೋಗ ಶಕ್ತಿ ಅದನ್ನ ಫೈಟ್ ಮಾಡ್ತದೆ. ಫೈಟ್ ಮಾಡಿ ಅದನ್ನ ನಿಮ್ಗೆ ಆಸಿಡ್ ಮುಖಾಂತರ ನಿಮ್ಗೆ ಬಾಡಿಯಿಂದ ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ತದೆ. ದಿಸ್ ಆರ್ ದ ಫೈಟ್. ಕೆಲವು ಟೈಮ್ ನಿಮ್ಗೆ ಇರಿಟೇಷನ್ ಆಗ್ತದೆ, ಬಾಡಿಯಲ್ಲಿ ಗೊತ್ತಿಲ್ಲದೆ ಏನೋ ಒಂದು ನಿಮ್ಗೆ ಕಚ್ಚಿರ್ಬೋದು, ಅಥವಾ ನೀವು ಯಾವ್ದನ್ನಾದ್ರೂ ಮುಟ್ಟಿರ್ಬೋದು. ನಿಮ್ಗೆ ಫಾರ್ ಎಕ್ಸಾಂಪಲ್ ಕಂಬಳಿ ಹುಳು ಅಂತ ಇರ್ತದೆ. ನೀವೇನಾದ್ರೂ ಕಂಬಳಿ ಹುಳ ನಿಮ್ಮ ಏನಾದ್ರೂ ಟಚ್ ಆಯ್ತು ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ, ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡ್ತದೆ ಇಮ್ಮಿಡಿಯೇಟ್. ಎಷ್ಟು ಇರಿಟೇಷನ್ ಅಂದ್ರೆ ನೀವು ಅಷ್ಟು ಇರಿಟೇಷನ್ ಬಂದ್ಬಿಡ್ತದೆ. ಸೊ ದಿಸ್ ನಮ್ಗೆ ಇದು ನೇಚರ್ಸ್ ಗಿಫ್ಟ್. ಇಮಿಡಿಯೇಟ್ ಅದಕ್ಕೆ ಆಂಟಿ ತಯಾರು ಮಾಡ್ಬೋದು ನಮ್ಮ ದೇಹ, ಅದನ್ನ ತೆಗೆದು ಹೊರಗೆ ಹಾಕ್ಲಿಕ್ಕೆ ಟ್ರೈ ಮಾಡ್ತದೆ. ಓಕೆ, ದಿಸ್ ಡಾಕ್ಟರ್ಸ್ ಅಲೋನ್ ಕೀಪ್ಸ್ ಹಿಮ್ ಟು ಲಿವ್ ಲಾಂಗರ್ ವಿತೌಟ್ ಎನಿ ಡಿಸೀಸ್. ಏನಾಗಿದೆ? ದ ಅಂಡರ್ಟೇಕ್ ದಿಸ್ ಫೈಟ್ ಆನ್ ಬಿಹಾಫ್ ಆಫ್ ಮ್ಯಾನ್, ನೇಚರ್ ಹ್ಯಾಸ್ ಎ ಗಿಫ್ಟೆಡ್ ಹಿಮ್ ಎ ನೇಚರ್ ಡಾಕ್ಟರ್ ರೈಟ್ ಫ್ರಮ್ ಹಿಸ್ ಬರ್ತ್. ಆದ್ರಿಂದ ಹುಟ್ಟಬೇಕಾದ್ರೆ ನಮ್ಗೆ ರೋಗ ನಿರೋಧಕ ಶಕ್ತಿ ಅಂತ ಭಗವಂತ ನಮ್ಮ ಒಳಗಡೆ ಕಳಿಸಿರ್ತಾನೆ. ಆ ಒಂದು ಶಕ್ತಿ ಉಂಟಲ್ಲ, ಅದನ್ನ ನಾವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಅದರ ಮೇಲೆ ನಾವು ನಮ್ಮ ಆರೋಗ್ಯ ಅಥವಾ ಕಾಯಿಲೆ ಅಥವಾ ನಮ್ಮ ಜೀವನ ಅದರ ಮೇಲೆ ಡಿಪೆಂಡ್ ಆಗಿರ್ತದಂತೆ. ದಿಸ್ ಡಾಕ್ಟರ್ ಅಲೋನ್ ಕೀಪ್ಸ್ ಹಿಮ್ ಟು ಲಿವ್ ಲಾಂಗರ್ ವಿತೌಟ್ ಎನಿ ಡಿಸೀಸ್. ನಾವು ಕಾಯಿಲೆ ಇಲ್ಲದೆ ಬದುಕಬೇಕಾದ್ರೆ ನಮ್ಮ ಒಳಗಡೆ ಇರುವ ಡಾಕ್ಟರ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಅವನು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ಆ ರೀತಿ ನಾವು ಆರೋಗ್ಯವಾಗಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ದ ನೇಮ್ ಆಫ್ ದ ಡಾಕ್ಟರ್ ಈಸ್ ಎ ಮ್ಯಾನ್ ಈಸ್ ಇಮ್ಯುನಿಟಿ. ಆ ಡಾಕ್ಟ್ರಿಗೆ ಏನ್ ಕರೀತಾರೆ? ಇಮ್ಯುನಿಟಿ ಅಂತ ಕರೀತಾರೆ, ರೋಗ ನಿರೋಧಕ ಶಕ್ತಿ ಅಂತ ಕರೀತಾರೆ. ಸೊ ದಿಸ್ ಡಾಕ್ಟರ್ ವಾಸ್ ಬಾರ್ನ್ ವಿತ್ ದ ಮ್ಯಾನ್, ಡೈಸ್ ವಿತ್ ಮ್ಯಾನ್. ಯಾವಾಗ ಮಗು ಹುಡ್ತದೋ ಮಗು ಜೊತೆಗೆ ಆ ಡಾಕ್ಟ್ರು ಹುಟ್ಟಿರ್ತಾನೆ. ಯಾವಾಗ ಆ ಮನುಷ್ಯ ಸಾಯ್ತಾನೋ ಅವನ ಜೊತೆಗೆ ಆ ಡಾಕ್ಟ್ರು ಸತ್ತೋಗ್ಬಿಡ್ತಾನೆ. ಆದ್ರಿಂದ ನಾವು ಸರಿಯಾಗಿ ತಿಳ್ಕೊಬೇಕಾಗಿದ್ರೆ, ಈಗ ನಾವು ತಿನ್ಬೇಕಾದ್ರೆ ಏನು ನಾವು ವಾಸನೆ ತಗೋಬೇಕು, ಅಥವಾ ಗಾಳಿ ತಗೋಬೇಕು, ಅಥವಾ ನೀರ್ ತಗೋಬೇಕು, ಅಥವಾ ರೇಡಿಯೇಷನ್, ಇದನ್ನೆಲ್ಲ ನಾವು ಭಾರಿ ಯೋಚನೆ ಮಾಡ್ಬೇಕಾಗಿದೆ. ಯಾಕೆಂದ್ರೆ ನಮ್ಮ ಒಳಗಡೆ ಡಾಕ್ಟ್ರಿಗೆ ಇದು ಆಗುದಿಲ್ಲ. ಬಟ್ ನಾವು ಅದು ತಗೊಂಡ್ರೆ ಏನಾಗ್ಬೋದು? ಎಷ್ಟೋ ಜನ ಕುಡಿಬೇಕಾದ್ರೆ ನೋಡಿ ಮುಖ ಎಲ್ಲ ಸಿಂಡಸ್ತಾರೆ. ಯಾಕೆಂದ್ರೆ ಆಗುದಿಲ್ಲ ಅವರಿಗೆ, ಆದ್ರೂ ಕೂಡ ಅದು ಚಟ ಆಗ್ಬಿಡ್ತದೆ, ಅದು ಪ್ರಾಬ್ಲಮ್ ಆಗ್ತದೆ. ಕೆಲವರು ಸಿಗರೇಟ್ ಸೇದ್ತಾರೆ, ಮುಖ ಎಲ್ಲ ಸಿಂಡಸ್ತಾರೆ, ಅವರಿಗೆ ಕಫ ಕೆಮ್ಮು ಎಲ್ಲ ಬರ್ತದೆ, ಆದ್ರೂ ಅದು ತಗೊಳ್ತಾನೆ ಇರ್ತಾರೆ. ನಮ್ ಒಳಗಡೆ ಡಾಕ್ಟ್ರಿಗೆ ಅದು ವಿರೋಧ, ಆದ್ರೂ ಅದನ್ನ ತಗೊಳ್ತಾ ಇರ್ತಾರೆ. ಇಫ್ ಇಮ್ಯುನಿಟಿ is strong, the body is able to fight effectively diseases caused by bacteria and virus. ಇದು ನಮ್ಗೆ ಕೊರೋನಾ ಬಂದಾಗ ಎಲ್ರಿಗೂ ಗೊತ್ತಾಗಿದೆ. ಯಾಕೆಂದ್ರೆ ಆವಾಗ ಇಮ್ಯುನಿಟಿ ಬಗ್ಗೆ ತುಂಬಾ ಎಲ್ರು ಮಾತಾಡ್ತಾ ಇದ್ರು. ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ಕೋಬೇಕು, ಅದಕ್ಕೆ ಕಷಾಯ ಕುಡಿಬೇಕು, ತುಳಸಿ ತಗೋಬೇಕು, ಬೇರೆ ಬೇರೆ ನಿಮ್ಗೆ ಕೊತ್ತಂಬರಿ, ಮೆಂತೆ, ಜೀರಿಗೆ ಎಲ್ಲ ಹೇಳ್ತಾ ಇದ್ರು ಕಷಾಯ. ಯಾಕೆಂದ್ರೆ ಇಮ್ಯುನಿಟಿನ ಸ್ಟ್ರಾಂಗ್ ಮಾಡ್ಬೇಕಾದ್ರೆ ವೈರಸ್ ಒಳಗಡೆ ಬರ್ತದಂತ. ಅದರಿಂದ ಇಮ್ಯುನಿಟಿ ಇಸ್ ಸ್ಟ್ರಾಂಗ್, ದ ಬಾಡಿ ಇಸ್ ಏಬಲ್ ಟು ಫೈಟ್ ಇಫೆಕ್ಟಿವ್ಲಿ ಡಿಸೀಸಸ್ ಕಾಸ್ಡ್ ಬೈ ಬ್ಯಾಕ್ಟೀರಿಯಾ ಆರ್ ವೈರಸ್. ಯಾವಾಗ ಕೊರೋನಾ ಬಂತು ಅವರನ್ನ ಏನ್ ಮಾಡ್ತಾರೆ? ಕ್ವಾರಂಟೈನ್ ಮಾಡ್ತಾ ಇದ್ರು. ಯಾಕೆಂದ್ರೆ ಅವನಿಂದ ಇನ್ನೊಬ್ರಿಗೆ ಹಬ್ತದೆ ಅಂತ. ಗೊತ್ತಾಯ್ತು ನಿಮ್ಗೆ? ಹಾಗೇನೆ ನಮ್ಮ ಇಮ್ಯುನಿಟಿನ ಎಷ್ಟು ಸ್ಟ್ರಾಂಗ್ ನಾವು ಇಡ್ತೀವೋ ಅಷ್ಟು ಚೆನ್ನಾಗಿ ನಾವು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಹವೆವರ್, when immunity goes weak,
ಈಗ ನಿಮ್ಗೆ ಗ್ಯಾನೋಡರ್ಮಾ ನಿಮ್ಗೆ ಯಾಕೆ ಇದು ತಗೋಬೇಕಂದ್ರೆ ಇದೆಲ್ಲ ನೋಡಿ ಪಾಯಿಂಟ್ ಕವರ್ ಆಗ್ತದೆ. However, when immunity goes weak, the invading bacteria penetrate into cell of the body. ನಮ್ಮ ರೋಗ ನಿರೋಧಕ ಶಕ್ತಿ ಯಾವಾಗ ಕಮ್ಮಿ ಆಗ್ತಾ ಹೋಗ್ತದೋ ಈ ಬ್ಯಾಕ್ಟೀರಿಯಾ, ವೈರಸ್ ಮತ್ತೆ ಟಾಕ್ಸಿನ್ಗಳು ನಮ್ಮ ಬಾಡಿಯನ್ನ ಆಕ್ಯುಪೈ ಮಾಡಿ ಬಿಡ್ತದಂತೆ ನೋಡಿ. ಜಸ್ಟ್ ಲೈಕ್ ನಿಮ್ಗೆ ಈಗ ಉದಾಹರಣೆ ನಾನು ಹೇಳುವುದಷ್ಟೇ, ನಮ್ಮ ಬಾರ್ಡರ್ ಇದೆ, ಚೈನಾ ಬಾರ್ಡರ್ ಇದೆ ಅಥವಾ ಪಾಕಿಸ್ತಾನ್ ಬಾರ್ಡರ್ ಇದೆ. ಈ ಬಾರ್ಡರ್ಗಳಲ್ಲಿ ವೈರಿಗಳ ಏನು ಜಾಸ್ತಿ ಆಯ್ತು, ಪವರ್ ಜಾಸ್ತಿ ಆದಾಗ ಆಟೋಮೆಟಿಕ್ ಅವ್ರು ಒಳಗೆ ಬಂದ್ಬಿಡ್ತಾರೆ. ಅದ್ರ ಅರ್ಥ ನಾವು ವೀಕ್ ಆಗಿದೀವಿ ಅಂದ್ರೆ ನಮ್ಮ ಇಮ್ಯುನಿಟಿ ವೀಕ್ ಆದಾಗ ಆಟೋಮೆಟಿಕ್ ಅವರು ಒಳಗಡೆ ಬರ್ತಾರೆ. ಇಲ್ಲಿ ಇನ್ವೇಡೆಡ್, ನಮ್ಗೆ ಕಾಯಿಲೆಗಳು ಬರ್ತದೆ, ನಮ್ಗೆ ಇನ್ಫ್ಲಮೇಷನ್ ಆಗ್ತದೆ, ನಮ್ಗೆ ನೋವುಗಳು ಬಂದ್ಬಿಡ್ತದೆ. ಅದೆಲ್ಲ ನಿಮ್ಗೆ ಯಾವ್ದ್ರಿಂದ ಆಗಿರ್ತದೆ? ಹೊರಗಡೆ ಇರುವ ಟಾಕ್ಸಿನ್ ಅಥವಾ ನಿಮ್ಗೆ ಬ್ಯಾಕ್ಟೀರಿಯಾ ಅಥವಾ ವೈರಸ್. ಹ್ಯಾವಿಂಗ್ ಸಕ್ಸಸ್ಫುಲಿ ಪೆನೆಟ್ರೇಟೆಡ್ into cell, they release toxin. ಒಳಗಡೆ ಹೋಗಿ ಸುಮ್ಮನೆ ಕೂತ್ಕೊಳ್ತಾವ ಅವು? ಅದು ಕೂತ್ಕೊಳ್ಳೋದಿಲ್ಲ. ಏನ್ ಮಾಡ್ತದೆ? ಟಾಕ್ಸಿನ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಟಾಕ್ಸಿನ್ಸ್ ಈಸ್ ನಥಿಂಗ್ ಬಟ್ ಪಾಯ್ಸನ್ ಅಂತ ಹಾಕಿದಾರೆ ನೋಡಿ ಇಲ್ಲಿ. ಟಾಕ್ಸಿನ್ ಈಸ್ ನಥಿಂಗ್ ಬಟ್ ಪಾಯ್ಸನ್, ಬಟ್ ಇಮಿಡಿಯೇಟ್ ಸಾಯುವುದಿಲ್ಲ, ಸ್ಲೋ ಪಾಯ್ಸನ್. ಈಗ ಸಿಗರೇಟ್ ಸೇತ ಕೂಡಲೇ ಅವನು ಹೋಗ್ತಾನ? ಇಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ. ಲಿವರ್ ಡ್ಯಾಮೇಜ್ ಆಗ್ಲಿಕ್ಕೆ ನಿಮ್ಗೆ ಕುಡ್ದು ಒಂದ್ ದಿವಸ ಲಿವರ್ ಡ್ಯಾಮೇಜ್ ಆಗ್ತದೆ. ನೀವು ಏನು ಬೇಕರಿ ಫುಡ್ ತಗೊಂಡು ಒಂದ್ ದಿವಸ ಬಾಡಿ ಅಸಿಡಿಕ್ ಆಗ್ತದೆ. ಹಾಗೆ ಹೊರಗಡೆ ಎಣ್ಣೆ ತಗೊಳ್ತೀವಲ್ಲ, ಆ ಎಣ್ಣೆ ತಗೊಂಡು ಒಂದ್ ದಿವಸ ಫ್ಯಾಟ್ ಜಾಸ್ತಿ ಆಗ್ಬಿಡ್ತದೆ. ಸೊ ಟಾಕ್ಸಿನ್ ಇಸ್ ಎ ಪಾಯ್ಸನ್ ವಿಚ್ ಕಾಸ್ ಡಿಸೀಸಸ್. ಇದು ನಮ್ಗೆ ಏನ್ ಮಾಡ್ತದೆ? ಕಾಯಿಲೆಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಓವರ್ ನೈಟ್ ಅಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ ಇದು. ಮಸಾಲೆ ದೋಸೆ ಮಾಡ್ದೆ ಕೂಡ್ಲೆ ಮಸಾಲೆ ದೋಸೆ ಆಗುದಿಲ್ಲ. ಮಸಾಲೆ ದೋಸೆ ಮಾಡ್ಬೇಕಾದ್ರೆ ನೀವು ಅಕ್ಕಿಯಲ್ಲೆಲ್ಲ ನೆನೆ ಹಾಕ್ಬೇಕು, ಅದನ್ನ ಕಾಯ್ಬೇಕು, ಅದು ಆಮೇಲೆ ಅದು ನೆನಿಬೇಕು, ಅದ ನಂತರ ಅದನ್ನ ರುಬ್ಬೆ ಮತ್ತೆ ಅದನ್ನ ಇಡ್ಬೇಕು ಓವರ್ ನೈಟ್. ಆವಾಗ ಅದು ಉಬ್ತದೆ, ಅದು ಫರ್ಮೆಂಟೇಶನ್ ಆಗ್ತದೆ. ನೆಕ್ಸ್ಟ್ ಡೇ ಪುನಃ ನೀವು ದೋಸೆ ಮಾಡೋದು. ಇಮ್ಮಿಡಿಯೇಟ್ ಮಸಾಲೆ ದೋಸೆ ಆಗ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ. ಸೊ ಅದೇ ತರ ನಮ್ಗೆ ಬಾಡಿ ಒಳಗಡೆ ಹೋದಾಗ ಅವು ಏನ್ ಮಾಡ್ತಾರೆ? ಟಾಕ್ಸಿನ್ ಅನ್ನ ರಿಲೀಸ್ ಮಾಡಿ ನಿಮ್ಗೆ ಸ್ವಲ್ಪ ಟೈಮ್ ಕೊಡ್ತದೆ ಎಚ್ಚರ ಆಗ್ಲಿಕ್ಕೆ. ಕಾಸ್ ಡಿಸೀಸಸ್. ದಸ್ ವೆನ್ ದ ಡಾಕ್ಟರ್ ಇನ್ ಅಸ್ ಲೂಸಸ್ ಹಿಸ್ ಪವರ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಮ್ಮ ಡಾಕ್ಟರ್ ಒಳಗಡೆ ಅಂದ್ರೆ ರೋಗ ಶಕ್ತಿ ಲೂಸಸ್ ಹಿಸ್ ಪವರ್ ಆಫ್ ರೆಸಿಸ್ಟೆನ್ಸ್ ಆರ್ ಇಮ್ಯುನಿಟಿ, ವಿ ಗೋ ವೀಕ್ ಅಂಡ್ ಕಾಂಟ್ರಾಕ್ಟ್ ಡಿಸೀಸ್ ಇನ್ ವೇರಿಯಸ್ ಆರ್ಗನ್ಸ್ ಆಫ್ ದ ಬಾಡಿ. ಯಾವಾಗ ನಮ್ಮ ಇಮ್ಯುನಿಟಿ ಡೌನ್ ಆಯ್ತು, ಕೆಲವರಿಗೆ ಏನಾಯ್ತು? ಲಂಗ್ಸ್ ವೀಕ್ ಆಯ್ತು, ಅವರಿಗೆ ಅಸ್ತಮಾ ಬಂತು. ಏನಾಯ್ತು? ಕ್ಯಾಪಿಲರೀಸ್ ಅಲ್ಲಿ ಏನು ಕೊಲೆಸ್ಟ್ರಾಲ್ ತುಂಬ್ಕೊಂಡ್ಬಿಡ್ತು, ಹಾರ್ಟ್ ವೀಕ್ ಆಯ್ತು, ಹಾರ್ಟ್ ಬ್ಲಾಕ್ ಆಯ್ತು, ಹಾರ್ಟ್ಗೆ ಪ್ರಾಬ್ಲಮ್ ಆಯ್ತು. ಹಾಗೇನೆ ಕೆಲವರಿಗೆ ಬ್ರೈನ್ ಅಲ್ಲಿ ಬ್ರೈನ್ ಟ್ಯೂಮರ್ ಆಯ್ತು, ಅಥವಾ ಬೇರೆ ಬೇರೆ ಇರ್ಬೋದು. ಎಲ್ಲೆಲ್ಲ ಇಮ್ಯುನಿಟಿ ವೀಕ್ ಆಯ್ತೋ ಆ ಜಾಗದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆದ್ರಿಂದ ನಮ್ಮ ಏನು ನೇಚರ್ಸ್ ಗಿಫ್ಟ್ ಯಾರು? ಇಮ್ಯುನಿಟಿ. ಅದನ್ನ ನಾವು ಚೆನ್ನಾಗಿ ಎಷ್ಟಿರ್ತೀವಿ ಚೆನ್ನಾಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ತದೆ. ಓಕೆ, ಈಗ ನೆಕ್ಸ್ಟ್ ಸೆಲ್ಸ್ಗೆ ಬರೋಣ. ಇದು ತುಂಬಾ ಸ್ವಲ್ಪ ಡೀಪ್ ಸಬ್ಜೆಕ್ಟ್ ಮಾತ್ರ, ಯಾಕಂದ್ರೆ ಸುಮಾರು 25 ಸ್ಲೈಡ್ ಇರ್ಬೋದು. ಸೊ ಅದರಿಂದ ಇದರಲ್ಲಿ ನಿಮ್ಗೆ ಲೀಡರ್ಸಿಗೆ ಮಾತ್ರ ಇದು ಬೆಸ್ಟ್ ಇದೆ ನೋಡಿ. ಲೀಡರ್ಸಿಗೆ ಗ್ಯಾನೋಡರ್ಮಾ ಕಂಪ್ಲೀಟ್ ಅರ್ಥ ಆಗ್ಬಿಡ್ತದೆ. ಇದರಲ್ಲಿ ಏನು ಹೇಗೆ ಇದು ವರ್ಕ್ ಆಗ್ತದೆ, ಎವ್ರಿಥಿಂಗ್. ಸೊ ಇದು ನಿಮ್ಗೆ ಅರ್ಥ ಆಗುವ. ಸೊ ಓಕೆ, ಬಾಡಿ ಇಸ್ ಎ ಬಂಡಲ್ ಆಫ್ ಸೆಲ್. ನಮ್ಮ ದೇಹ ಇದೆಯಲ್ಲ, ಟ್ರಿಲಿಯನ್ಸ್ ಆಫ್ ಸೆಲ್ ಇದೆ ನಮ್ಮ ದೇಹದಲ್ಲಿ, ಟ್ರಿಲಿಯನ್ಸ್ ಆಫ್ ಸೆಲ್ ಹುಡ್ತದೆ, ಸೆಲ್ ಸಾಯ್ತಾನೆ ಇರ್ತದೆ. ಫಾರ್ ಎಕ್ಸಾಂಪಲ್ ನಾನು ಹೇಳುದು, ರೆಡ್ ಬ್ಲಡ್ ಸೆಲ್ಸ್ ಅಂತ ತಿಳ್ಕೊಳ್ಳಿ, ಕೆಂಪು ರಕ್ತ ಕಣ. ಅದಕ್ಕೆ ಅವಧಿ ಎಷ್ಟು? 120 ದಿನ. ಒಂದು ಸೆಲ್ ಹುಟ್ಟಿದ್ರೆ 120 ದಿನದವರೆಗೆ ಅದು ಇರ್ತದೆ. 120 ದಿನ ಆದ್ರೂ ಕೂಡಲೇ ಅಂದ್ರೆ ಅಪ್ರಾಕ್ಸಿಮೇಟ್ ನಿಮ್ಗೆ 4 ತಿಂಗಳು ಅಂತ ಇಟ್ಕೊಳ್ಳಿ. ಸೊ ಅಲ್ಲಿವರೆಗೆ ಇರ್ತದೆ, ಮತ್ತೆ ಅದು ಸತ್ತೋಗ್ಬಿಡ್ತದೆ. ಸೊ ಆ ಸೆಲ್ ಅನ್ನ ನೀವು ಏನ್ ಮಾಡ್ಬೋದು? ಹೊಸದಾಗಿ ಮಾಡ್ಬೋದು, ಬಾಡಿಗೆ ಪವರ್ ಇದೆ. ಇಲ್ಲ ಸೀದಾ ಮೋಷನ್ ಅಲ್ಲಿ ಹೊರಗೋಗ್ಬಿಡ್ತದೆ. ಅದಕ್ಕೋಸ್ಕರ ಸಾಧಾರಣ ಮೋಷನ್ ಯಾವ ಕಲರ್ ಇರ್ತದೆ? ಯೆಲ್ಲೋ ಕಲರ್ ಇರ್ತದೆ. ಯೆಲ್ಲೋ ಕಲರ್ ಯಾಕೆ ಇರ್ತದೆ? ನೀವು ನೋಡಿ, ಬೆಳಗ್ಗೆ ಸಂಜೆ ಬೇರೆ ಬೇರೆ ತಿಂತೀರಿ ನೀವು, ಬೇರೆ ಹೊತ್ತು. ಆದ್ರೆ ಸಾಧಾರಣವಾಗಿ ಮ್ಯಾಕ್ಸಿಮಮ್ ಜನ ಕಲರ್ ಯೆಲ್ಲೋ ಇರ್ತದೆ, ಬಿಕಾಸ್ ಆಫ್ ದ ಡೆಡ್ ಸೆಲ್ಸ್ ಆಫ್ ದ ಬಾಡಿ ಮೋಷನ್ ಅಲ್ಲಿ ಹೋಗ್ತಾ ಇರ್ತದೆ. ಸೊ ವಾಟ್ originate as a single cell at the time of conception
ಮಲ್ಟಿಪ್ಲೈಡ್ ಇಂಟು ಮೆನಿ ಸೆಲ್ಸ್. ನಾವು ಹುಟ್ಟಬೇಕಾದ್ರೆ ಒಂದೇ ಜೀವಕೋಶದಿಂದ ಹುಟ್ಟಿ ಸಾಯ್ಬೇಕಾದ್ರೆ ಮಲ್ಟಿಪಲ್ ಅಂದ್ರೆ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇರ್ತದೆ ನಮ್ಮ ಬಾಡಿಯಲ್ಲಿ. ಯಾಕೆಂದ್ರೆ 9 ತಿಂಗಳಲ್ಲಿ ಅದು ಎಷ್ಟು ಸೆಲ್ಲು ಟಿಶ್ಯೂಸ್ ಆರ್ಗನು ಸಿಸ್ಟಮ್ ಬಾಡಿಯಾಗಿ ಮಾರ್ಪಡ್ತದೆ. ಅದೇ ನಮ್ಮ ಒಂದು ಸೃಷ್ಟಿಯ ಗಿಫ್ಟ್ ಅಂತ ಹೇಳ್ತೀವಿ. ದೀಸ್ ಸೆಲ್ಸ್ ಫಾರ್ಮ್ ಆಸ್ ಆರ್ಗನ್ ಲೈಕ್ ಹಾರ್ಟ್. ಈ ಸೆಲ್ಲೇ ಒಂದು ದಿವಸ ಆರ್ಗನ್ ಆಗಿ ಮಾರ್ಪಡ್ತದೆ, ಶ್ವಾಸಕೋಶವಾಗಿ ಮಾರ್ಪಡ್ತದೆ, ಲಿವರ್ ಆಗಿ ಮಾರ್ಪಡ್ತದೆ, ಕಿಡ್ನಿ ಆಗ್ತದೆ, ಬ್ರೈನ್ ಆಗ್ತದೆ, ಬೋನ್ಸ್ ಆಗ್ತದೆ, ಎಕ್ಸೆಟ್ರಾ ಬೇಕಾದಷ್ಟು ಆರ್ಗನ್ ಇದೆ. ಡೆವಲಪ್ಡ್ ಇನ್ ಟು ಎ ಫುಲ್ ಫಾರ್ಮ್ ಐದರ್ ಆಸ್ ಮೇಲ್ ಆರ್ ಫಿಮೇಲ್. ಹಾಗೆ ಡೆವಲಪ್ ಆಗಿದ್ದು ಒಂದೇ ಹೆಣ್ಣು ಅಥವಾ ಒಂದು ಗಂಡಾಗಿ ಮಾರ್ಪಾಟಾಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಜೀವಕೋಶ, ಆವಾಗ ಹೆಣ್ಣು ಗಂಡು ಸಹ ಗೊತ್ತಾಗುದಿಲ್ಲ. ಆ ಗೊತ್ತಾಗಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತದೆ. ಸೊ ಇಫ್ ಸೆಲ್ಸ್ ಆರ್ ಹೆಲ್ದಿ, ವಿ ವಿಲ್ ಆಲ್ಸೋ ಬಿ ಹೆಲ್ದಿ. ಜೀವಕೋಶ ಚೆನ್ನಾಗಿದ್ರೆ, ಆರೋಗ್ಯವಾಗಿದ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಇರೋದಿಲ್ಲ, ನಾವು ಆರೋಗ್ಯವಾಗೇ ಇರ್ತೀವಿ. ಇಫ್ ಸೆಲ್ ಆರ್ ಅಫೆಕ್ಟೆಡ್, ಏನಾದ್ರೂ ಒಂದು ಜೀವಕೋಶಕ್ಕೆ ಅಫೆಕ್ಟ್ ಆದ್ರೆ ನಮ್ಗೆ ಕಾಯಿಲೆ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇಫ್ ಸೆಲ್ಸ್ ಆರ್ ಎಫೆಕ್ಟೆಡ್ ವಿ ಗೆಟ್ ಡಿಸೀಸಸ್. ಲಂಗ್ಸ್ ಅಂತ ತಿಳ್ಕೊಳ್ಳಿ, ಲಂಗ್ಸ್ಗೆ ಇಂಪಾರ್ಟೆಂಟ್, ಲಂಗ್ಸ್ ಅಲ್ಲಿ ವೀಕ್ ಆಯ್ತು ಅಂತ ತಿಳ್ಕೊಳ್ಳಿ, ಆವಾಗ ನಮ್ಮನ್ನ ಗೂರು ಅಥವಾ ಉಬ್ಬಸ ಅಥವಾ ಅಸ್ತಮ ಅಂತ ಕರೀತಾರೆ. ಯಾಕೆಂದ್ರೆ ಲಂಗ್ಸ್ ಸೆಲ್ ವೀಕ್ ಇದೆ ಅಂತ. ಸೊ ಸೆಲ್ ವೀಕ್, ಅದೇ ಲಂಗ್ಸ್, ಅದೇ ಪ್ರಾಬ್ಲಮ್. ಅದೇ ತರ ಹಾರ್ಟ್ ಸೆಲ್ ವೀಕ್ ಆಯ್ತಾ ಹಾರ್ಟ್, ಕಿಡ್ನಿ ಸೆಲ್ ವೀಕ್ ಆಯ್ತಾ ಕಿಡ್ನಿ ಪ್ರಾಬ್ಲಮ್. ಟಿಶ್ಯೂಸ್ ಆರ್ ದ ಕಾಂಬಿನೇಷನ್ ಆಫ್ ಮೆನಿ ಸೆಲ್ಸ್. ನಾವು ಲಂಪ್ ಅಂತ ಕಾಣ್ತೀವಿ, ಟಿಶ್ಯೂಸ್ ತುಂಬಾ ಸೆಲ್ಗಳು ಒಟ್ಟಾಗ್ಬಿಟ್ಟು ಅದನ್ನೇ ನಾವು ಏನ್ ಹೇಳ್ತೀವಿ, ಟಿಶ್ಯೂಸ್ ಅಂತ ಕರಿತೀವಿ. ನಾವು ಕಮ್ ಟು ದ ಡಿಸೀಸ್ ಪಾರ್ಟಿಗೆ ಬರೋಣ. ಆಕ್ಚುಲಿ ಇದು ಡಿಸೀಸ್ ಪಾರ್ಟ್ ಎಲ್ಲ ಡಾಕ್ಟರ್ ಪಾರ್ಟ್, ಬಟ್ ಈಗ ಗ್ಯಾನೋಡರ್ಮ್ ಅರ್ಥ ಆಗ್ಬೇಕಾದ್ರೆ ನಿಮ್ಗೂ ಇದು ಸಹ ನಿಮ್ಗೆ ಬೇಕಾಗ್ತದೆ. ಹಾಗಾಗಿ ಈ ಪಾರ್ಟ್ ಅನ್ನ ಇಲ್ಲಿ ತಂದಿದ್ದಾರೆ. ಡಿಸೀಸ್ ಆರ್ ಕಾಸ್ಡ್ ಡ್ಯೂ ಟು ದ ಪೊಲ್ಯೂಷನ್. ನೋಡಿ ಎಲ್ಲೆಲ್ಲಿ ನಿಮ್ಗೆ ಯಾವ ರೀತಿ ಡಿಸೀಸ್ ಬರ್ತದೆ ಅಂತ ಅದನ್ನು ಕೊಟ್ಟಿದ್ದಾರೆ. ಡಿಸೀಸ್ ಕಾಯಿಲೆ ಬರ್ಲಿಕ್ಕೆ ಕಾರಣ ಒಂದು ಕಾರಣ ಪೊಲ್ಯೂಷನ್ ಅಂತ ಹಾಕಿದ್ದಾರೆ, ನಮ್ಮ ಎನ್ವಿರಾನ್ಮೆಂಟ್. ಈಗ ನೋಡಿ ಬೆಂಗಳೂರಿನಲ್ಲಿ ಅಸ್ತಮಾ ಪ್ರಾಬ್ಲಮ್ ಜಾಸ್ತಿ, ಯಾಕಂದ್ರೆ ಅಲ್ಲಿ ಪೊಲ್ಯೂಷನ್ ಜಾಸ್ತಿ ಇದೆ. ಅಂದ್ರೆ ವಾತಾವರಣದ ಮಲಿನವಾಗಿದೆ, ಯಾಕಂದ್ರೆ ಅಷ್ಟು ವೆಹಿಕಲ್ ಇದೆ ಅಲ್ಲಿ, ಅಷ್ಟು ಜನರಿದ್ದಾರೆ, ಅದರಿಂದಾಗಿ ಅದು. ಈಗ ಡೆಲ್ಲಿಯಲ್ಲಿ ಇನ್ನೂ ವರ್ಸ್ಟ್ ಇದೆ, ಹೌದಾ? ಯಾಕಂದ್ರೆ ಇನ್ನೂ ಜಾಸ್ತಿ ಇದೆ ಅಲ್ಲಿ. ಸೊ ಅದರಿಂದ ನೀವು ತಿಳ್ಕೋಬೇಕು, ಪೊಲ್ಯೂಷನ್ ಒಂದ್ ಕಾರಣ, ಅದರಿಂದನೂ ನಮ್ಗೆ ಪ್ರಾಬ್ಲಮ್ ಬರ್ತದೆ. ಪೊಲ್ಯೂಷನ್ಸ್ ಮೇ ಸ್ಪ್ರೆಡ್ ಡ್ಯೂ ಟು ದ ವಾಟರ್. ಯಾವ್ದ್ರಿಂದ ಆಗ್ತದೆ ಪೊಲ್ಯೂಷನ್ ಪ್ರಾಬ್ಲಮ್? ನೀರಿಂದ ಆಗ್ತದೆ. ಆರ್ಗ್ಯಾನಿಕ್ ಇಂದ ಆಗ್ತದೆ. ವಾಲಟೈಲ್ ಸಬ್ಸ್ಟೆನ್ಸಸ್, ಏರ್, ಸ್ಮೋಕಿಂಗ್ ಆರ್ ಆಲ್ಕೋಹಾಲ್ ಎಕ್ಸೆಟ್ರಾ. ಇದೆಲ್ಲ ನಮ್ಗೆ ಪೊಲ್ಯೂಷನ್, ನಮ್ಗೆ ಗೊತ್ತಾಗೋದಿಲ್ಲ. ಇದರಿಂದಾಗಿ ಏನಾಗ್ತದೆ, ನಮ್ಗೆ ಡಿಸೀಸ್ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಇನ್ನೊಂದಂದ್ರೆ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ಮೇ invade cells through these pollutions and release their toxin in the cell and create diseases. ಸೊ ಅದನ್ನ ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಕೂಡ ನಮ್ಮ ದೇಹದ ಒಳಗಡೆ ಹೋಗಿ ಅದು ಪೊಲ್ಯೂಷನ್ ಆಗಿ ಕ್ರಿಯೇಟ್ ಮಾಡಿ ನಮ್ಗೆ ಕಾಯಿಲೆಗಳನ್ನ ಉಂಟು ಮಾಡ್ತದೆ. ನೆಕ್ಸ್ಟ್ ಕಮ್ಸ್ ಸಮ್ ಡಿಸೀಸಸ್ ಆರ್ ಡ್ಯೂ ಟು ನ್ಯೂಟ್ರಿಷನಲ್ ಡಿಫಿಷಿಯನ್ಸೀಸ್. ಇದನ್ನ ನೋಟ್ ಮಾಡಿ. most of your doctor don't know about nutrition medicine that may killing you. ನಮ್ ಡಾಕ್ಟರ್ಗೆ ಗೊತ್ತಿಲ್ಲ, ಅದು ನಮ್ಮನ್ನ ಕಿಲ್ ಮಾಡ್ತಾ ಇರ್ತದೆ. ಅವರು ಡಾಕ್ಟರ್ ಡ್ರಗ್ ಡೋಸ್ ಅಂತ ಹಾಕ್ತಾ ಹೋಗ್ತಾ ಇರ್ತಾರೆ. ಅವರಿಗೆ ವಿಟಮಿನ್ ಎ ಗೊತ್ತಿರೋದಿಲ್ಲ, ಬಿ ಗೊತ್ತಿರೋದಿಲ್ಲ, ಬಿ12 ಗೊತ್ತಿರೋದಿಲ್ಲ, ಫೈಟೋನ್ಯೂಟ್ರಿಯೆಂಟ್ ಗೊತ್ತಿರೋದಿಲ್ಲ. ಅದು ನಮ್ಗೆ ಪ್ರಾಬ್ಲಮ್. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಮ್ ಡಿಸೀಸ್ ಆರ್ ಡ್ಯೂ ಟು ನ್ಯೂಟ್ರಿಷನ್ ಡಿಫಿಷಿಯನ್ಸಿಂದನೂ ಕೂಡ ಕಾಯಿಲೆ ಬರ್ತದೆ. Falling in means that the organ of the body became inactive. ಯಾವಾಗ ನಮ್ಮ ಕಿಡ್ನಿ ಇನ್ಆಕ್ಟಿವ್ ಆಯ್ತು, ನಮ್ಗೆ ಕಿಡ್ನಿ ಡಿಸೀಸ್ ಬಂತು. ಹಾರ್ಟ್ ಇನ್ಆಕ್ಟಿವ್ ಆಯ್ತು, ಹಾರ್ಟ್ ಡಿಸೀಸ್ ಬಂತು. ನರ್ವ್ ಇನ್ಆಕ್ಟಿವ್ ಆಯ್ತು, ಕೊಲೆಸ್ಟ್ರಾಲ್ ತುಂಬ್ಕೊಂಡ್ಬಿಡ್ತು. ಸೊ ಬಾಡಿಯಲ್ಲಿ ನೋಡಿ ಈ ತರ ಆರ್ಗನ್ಗಳು ಏನಾಗ್ತದೆ, ವೀಕ್ ಆಗ್ತದೆ, ಆಟೋಮೆಟಿಕ್ ನಮ್ಮ ಕಾಯಿಲೆ ಬರ್ತದೆ. ಸೊ ಫೋಕಸ್ ಅಂಡ್ ಅಚೀವಿಂಗ್ ದ ಗ್ಯಾನೋ. ಈಗ ನಾವು ಗ್ಯಾನೋಕ್ಕೆ ಹತ್ರ ಬರ್ತಾ ಇದೀವಿ. ಗ್ಯಾನೋ ಯಾವ ರೀತಿ ಕೆಲಸ ಮಾಡ್ತದೆ, ಗ್ಯಾನೋಡರ್ಮ ಅಂದ್ರೆ ಏನು? ಸೊ ಗ್ಯಾನೋಡರ್ಮ ಇಸ್ ಎ ಮಶ್ರೂಮ್ ಹೇಗೆ ನಮ್ಗೆ ಕೆಲಸ ಮಾಡ್ತದೆ, ಯಾವ ರೀತಿ ವರ್ಕ್ ಆಗ್ತದೆ?
ಮಶ್ರೂಮ್ ಅನ್ನ ನಾವು ಯಾಕೆ ತಗೋಬೇಕು? ಸ್ಟ್ರೆಂಗ್ಥನ್ ದ ನ್ಯಾಚುರಲ್ ಹೀಲಿಂಗ್ ಪ್ರೋಸೆಸ್ ಆಫ್ ದ ಬಾಡಿ. ಗ್ಯಾನೋಡರ್ಮ ಏನ್ ಮಾಡ್ತದೆ ಅಂದ್ರೆ ನಮ್ಮ ನ್ಯಾಚುರಲ್ ಹೀಲಿಂಗ್ ಪ್ರೋಸೆಸ್ ಆಫ್ ದ ಬಾಡಿಯನ್ನ ಅದು ಸ್ಟ್ರೆಂಗ್ತ್ ಮಾಡ್ತದೆ. ಈಗ ನಾವು ಗ್ಲೂಕೋಸ್ ತಗೊಳ್ತೀನಲ್ಲ ಬಾಡಿಗೆ ಸ್ಟ್ರೆಂಗ್ತ್, ಅದಕ್ಕಿಂತ 1000 ಟೈಮ್ಸ್ ಇದರಲ್ಲಿ ನ್ಯಾಚುರಲ್ ಆಗಿದೆ. ಅದು ಏನ್ ಮಾಡ್ತದೆ, ಹೀಲಿಂಗ್ ಪ್ರೋಸೆಸ್, ನಮ್ಮ ಗುಣಪಡಿಸುವ ಶಕ್ತಿಯನ್ನ. ನಾವು ಅದಕ್ಕೆ ಹೇಳುದು, ಯಾರಿಗಾದ್ರೂ ಆಪರೇಷನ್ ಆದ್ರೆ ಈ ಗ್ಯಾನೋಡರ್ಮ ಕೊಡಿ, ಹೀಲಿಂಗ್ ಫಾಸ್ಟ್ ಮಾಡ್ತದೆ. ಇನ್ಕ್ರೀಸ್ ದ ಆಕ್ಸಿಜನ್ ಸಪ್ಲೈ. ನಮ್ಮ ಗ್ಯಾನೋಡರ್ಮ ಆಕ್ಚುಲಿ ನಾವು ಹೇಳ್ತೀವಲ್ಲ ಆ ಕಾಯಿಲೆಗೆ ಆಗ್ತದೆ ಈ ಕಾಯಿಲೆಗೆ ಆಗ್ತದೆ ಅಂತ ಅಲ್ಲ. ಇದು ಯಾವ ಕಾಯಿಲೆಯನ್ನು ಗುಣ ಮಾಡೋದಿಲ್ಲ, ಸರಿಯಾಗಿ ತಿಳ್ಕೊಳ್ಳಿ ನೀವು. ಇದು ಈ ಕೆಲಸವನ್ನು ಮಾಡ್ತದೆ. ಇಲ್ಲಿ ಏನ್ ನಾನು ಹೇಳಿದ್ದೇನೆ ಈ ಕೆಲಸವನ್ನ ಮಾಡ್ತದೆ. ಆಟೋಮೆಟಿಕ್ ಕಾಯಿಲೆ ನಮ್ಮನ್ನು ಬಿಟ್ಟು ಹೋಗ್ತದೆ. ಇದು ರೋಗ ಶಕ್ತಿಯನ್ನ ಸ್ಟ್ರಾಂಗ್ ಮಾಡ್ತದೆ. ಇನ್ಕ್ರೀಸ್ ದ ಆಕ್ಸಿಜನ್ ಸಪ್ಲೈ. ದೇಹಕ್ಕೆ ಏನ್ ಬೇಕೋ ಆಕ್ಸಿಜನ್ ಅನ್ನ ಸಫಿಶಿಯಂಟ್, ಯಾಕಂದ್ರೆ ಇದರಲ್ಲಿ 6000 to 8000 ppm ಆಕ್ಸಿಜನ್ ಇದೆ. ಅದು ಕೊಟ್ಟಾಗ ಬಾಡಿ ಇಮ್ಯುನಿಟಿ ಆಕ್ಟಿವೇಟ್ ಆದಾಗ ಬಾಡಿಯಲ್ಲಿದ್ದ ಟಾಕ್ಸಿನ್ ಡಿಟಾಕ್ಸಿಫಿಕೇಶನ್ ಮಾಡಕ್ಕೆ ಬಾಡಿ ರೆಡಿ ಆಗ್ತದೆ. ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡೋದು ಗ್ಯಾನೋಡರ್ಮ ಅಲ್ಲ. ಗ್ಯಾನೋಡರ್ಮ ಬಾಡಿ ಇಮ್ಯುನಿಟಿನ ಆಕ್ಟಿವೇಟ್ ಮಾಡ್ತದೆ, ಮಲಗಿರ್ತದೆ. ಆವಾಗ ದೇಹ ಏನ್ ಮಾಡ್ತದೆ, ಡಿಟಾಕ್ಸಿಫಿಕೇಶನ್ ಮಾಡ್ಲಿಕ್ಕೆ ಸ್ಟಡಿ ಮಾಡ್ತದೆ. ಡಿಟಾಕ್ಸಿಫಿಕೇಶನ್ ಮಾಡ್ಬೇಕಲ್ಲ, ನಮ್ಮ ಮೋಷನ್ ಸರಿ ಹೋಗ್ತಾ ಇರಬೇಕು, ಯೂರಿನ್ ಸರಿ ಹೋಗ್ತಾ ಇರ್ತೋ, ಬೆವರು ಕರೆಕ್ಟ್ ಹೋಗ್ಬೇಕು, ಕಫ ಎಲ್ಲ ಕರಗಿ ಕ್ಲಿಯರ್ ಆಗಿ ಹೋಗ್ತಾ ಇರಬೇಕು. ಆ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಕರೆಕ್ಟ್ ಇರ್ಬೇಕು. ನೆಕ್ಸ್ಟ್ ಸ್ಕ್ಯಾನಿಂಗ್ ದ ಬಾಡಿ. ಬಾಡಿಯನ್ನು ಸ್ಕ್ಯಾನ್ ಮಾಡ್ತದೆ ಗ್ಯಾನೋಡರ್ಮ ಅಲ್ಲ. ಸ್ಕ್ಯಾನ್ ಮಾಡೋದು ಯಾವುದು, ಇಮ್ಯೂನ್ ಪವರ್. ಇಮ್ಯೂನ್ ಪವರ್ ಆಕ್ಟಿವೇಟ್ ಆಗ್ತದೆ, ಬಾಡಿಯನ್ನು ಸ್ಕ್ಯಾನ್ ಮಾಡಿ ನೋಡ್ತದೆ. ಸ್ಕ್ಯಾನ್ ಮಾಡಿದಾಗ ಗೊತ್ತಾಗ್ತದೆ ಬಾಡಿಯಲ್ಲಿ ಕಳ್ಳರು ಬಂದು ಕೂತ್ಕೊಂಡಿದ್ದಾರೆ, ಕೊಲೆಸ್ಟ್ರಾಲ್ ಕೂತ್ಕೊಂಡಿದೆ, ಫ್ಯಾಟ್ ಕೂತ್ಕೊಂಡಿದೆ, ಬಾಡಿಯಲ್ಲಿ ಯೂರಿಕ್ ಆಸಿಡ್ ಜಾಸ್ತಿ ಆಗಿದೆ, ಬಾಡಿಯಲ್ಲಿ ಏನಾಗ್ತದೆ ಆಸಿಡಿಕ್ ಜಾಸ್ತಿ ಆಗಿದೆ, ಅಥವಾ ಟ್ಯೂಮರ್ ಬಂದು ಕೂತ್ಕೊಂಡಿದೆ. ಯಾವಾಗ ಗೊತ್ತಾಗ್ತದೆ, ಇಮ್ಯುನಿಟಿ ಆಕ್ಟಿವೇಟ್ ಆದಾಗ. ಇಮ್ಯುನಿಟಿ ಆಕ್ಟಿವೇಟ್ ಯಾರು ಮಾಡ್ತಾರೆ, ಗ್ಯಾನೋಡರ್ಮ ಮಾಡ್ತದೆ. ಕ್ಲೆನ್ಸಿಂಗ್, ಡಿಟಾಕ್ಸಿಫಿಕೇಶನ್ ಆಫ್ ದ ಸೆಲ್. ಇಮ್ಯುನಿಟಿ ಇಮಿಡಿಯೇಟ್ ಏನ್ ಮಾಡ್ತದೆ, ಬಾಡಿಯಲ್ಲಿದ್ದ ಈ ಎಕ್ಸ್ಟ್ರಾ ಇದೆಯಲ್ಲ ಇದನ್ನ 1 by 1 ಹೊರಗೆ ಹಾಕ್ಲಿಕ್ಕೆ ಶುರು ಮಾಡ್ತದೆ. ರೆಗ್ಯುಲೇಟಿಂಗ್ ದ ಬಾಡಿ. ಬಾಡಿಯನ್ನು ರೆಗ್ಯುಲೇಟ್ ಮಾಡ್ತದೆ. ಏನ್ ರೆಗ್ಯುಲೇಟ್ ಮಾಡೋದು ಬಾಡಿಯನ್ನ, ಬಾಡಿ ಹೆಚ್ಚು ಇರಬಾರ್ದು ಕಮ್ಮಿ ಇರಬಾರ್ದು. ಯಾರಿಗಾರು ಶುಗರ್ ನಿಲ್ಲಾಯ್ತಂದ್ರೆ ಅವ್ರು ಹೋಗ್ಬಿಡ್ತಾರೆ ಮೇಲೆ. ರೆಗ್ಯುಲೇಟ್ ಇರ್ಬೇಕು. ಸೊ ಹೆಚ್ಚು ಇರಬಾರ್ದು ಕಮ್ಮಿ ಇರಬಾರ್ದು. ಅದಕ್ಕೆ ನಿಮ್ಗೆ ಗೊತ್ತಾಗ್ತದೆ, ನಿಮ್ಗೆ ICU ಅಲ್ಲಿ ಹಾಕಿದಾಗ ಪಲ್ಪಿಟೇಷನ್ ಮೇಲೆ ಕೆಳಗೆ ಮೇಲೆ ಕೆಳಗೆ, ಅದೇನಾದ್ರೂ ಲೆವೆಲ್ ಬಂದ್ರೆ ಡೇಂಜರ್. ಮೇಲೆ ಕೆಳಗೆ ಇರ್ಬೇಕಲ್ಲ, ದಟ್ ಈಸ್ ಕಾಲ್ಡ್ ಬ್ಯಾಲೆನ್ಸಿಂಗ್, ರೆಗ್ಯುಲೇಟಿಂಗ್ ಅಂತ ಹೇಳ್ತಾರೆ. ಸೊ ಗ್ಯಾನೋಡರ್ಮ ಏನ್ ಮಾಡ್ತದೆ, ಒಳಗಡೆ ಹೋಗಿ ಇಮ್ಯುನಿಟಿ ಆಕ್ಟಿವೇಟ್ ಮಾಡ್ತದೆ, ಬಾಡಿ ಕರೆಕ್ಟ್ ಆಗಿ ರೆಗ್ಯುಲೇಟ್ ಆಗ್ತದೆ. ಬಿಲ್ಡಿಂಗ್ ರೆಸಿಸ್ಟೆನ್ಸ್ ಆಫ್ ದ ಬಾಡಿ ಅಗೇನ್ಸ್ಟ್ ಡಿಸೀಸಸ್. ಬಿಲ್ಡ್ ಮಾಡ್ತದೆ, ಬಾಡಿಯನ್ನು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತದೆ. ಕಾಯಿಲೆ ಒಳಗಡೆ ಬರ್ದಿದ್ದಾಗೆ ಸ್ಟ್ರಾಂಗ್ ಮಾಡಿ ಬಿಡ್ತದೆ. ಆಮೇಲೆ ರೀಜನರೇಟ್ ದ ಬಾಡಿ ಸೆಲ್. ನೀವು ಯಂಗ್ ಆಗಿ ಎನರ್ಟಿಕ್ ಆಗಿ ಸ್ಕಿನ್ ಶೈನಿಂಗ್, ಜಾಸ್ತಿ ವರ್ಷ ನೀವು ಆರಾಮಾಗಿ ಆರೋಗ್ಯವಾಗಿ ಬದುಕುವ ಹಾಗೆ ಮಾಡ್ತದೆ ಗ್ಯಾನೋಡರ್ಮ. ಗೊತ್ತಾಯ್ತಾ ನಿಮಗೆ? ಗ್ಯಾನೋಡರ್ಮ ಹಾರ್ಟ್ ಆಗದ, ಲಿವರ್ ಆಗ್ತದೆ, ಕಿಡ್ನಿ ಮೇಲೆ ವರ್ಕ್ ಆಗೋದಿಲ್ಲ. ಇದು ವರ್ಕ್ ಆಗೋದು ಈ ರೀತಿಯಲ್ಲಿ ಕೆಲಸ ಮಾಡಿದಾಗ ಆಟೋಮೆಟಿಕ್ ನಮ್ಮ ಇಮ್ಯುನಿಟಿ ಕರೆಕ್ಟ್ ಆಗ್ತದೆ. ಆಟೋಮೆಟಿಕ್ ನಾವು ಕಾಯಿಲೆ ಬರದಂತೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಗ್ಯಾನೋ ಎ ನ್ಯಾಚುರಲ್ ರೆಮಿಡಿ. ಸೊ ಈಗ ನಾವು ತಿಳ್ಕೊಬೇಕಾಗ್ತದೆ ನ್ಯಾಚುರಲ್ ರೆಮಿಡಿ. ಸೊ ನಿಮ್ಗೆ ಎಷ್ಟೋ ನಿಮ್ಗೆ ಅಲೋಪತಿ ಇರ್ಬೋದು, ಆಯುರ್ವೇದ ಇದ್ದು, ಸಿದ್ಧ ಇರ್ಬೋದು, ಯುನಾನಿಯರು, ಬೇರೆ ಬೇರೆ ಥೆರಪಿ ಇರ್ಬೋದು. ಆದ್ರೆ ಇದು ಒಂದು ಸ್ವಾಭಾವಿಕವಾದ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಪ್ರಕೃತಿ, ನಾವೀಗ ಪ್ರಕೃತಿ ದತ್ತವಾಗಿ ಬಂದಿದ್ದೀವಿ, ಅದಕ್ಕೆ ಪ್ರಕೃತಿ ದತ್ತವಾದ ಚಿಕಿತ್ಸೆಗಳನ್ನೇ ಕೊಡಬೇಕು. ನೀವು ಅದನ್ನು ಬಿಟ್ಟು ಬೇರೆ ಕೊಟ್ರೆ ಏನಾಗ್ತದೆ, ಅದರ ಸೈಡ್ ಎಫೆಕ್ಟ್ ಅದು ತುಂಬಾ ಜಾಸ್ತಿ ಆಗ್ತದೆ. ದ ರಿಷಿ ಗ್ಯಾನೋ, ಹೆವನ್ಸ್ ಗಿಫ್ಟ್ ಟು ದ ಅರ್ಥ್ಸ್ ಮ್ಯಾನ್, ಎ ಹೈಯರ್ ಆರ್ಡರ್ ಫಂಗಸ್. ನೀವು ಇದನ್ನ ಫಸ್ಟ್ ತಿಳ್ಕೋಬೇಕು. ಎಷ್ಟೋ ಜನರಿಗೆ ನಾವು ಗ್ಯಾನೋಡರ್ಮ ಕೊಟ್ಟರು ಅವರು ತಗೊಳ್ಳೋದಿಲ್ಲ. ಯಾಕಂದ್ರೆ ಇದು ಪ್ರಕೃತಿಯ ವರ. ವರ ಯಾರಿಗೆ ಸಿಗ್ತದೆ, ಎಲ್ಲ ಕ್ಲೀನ್ ಇದ್ದವ್ರಿಗೆ ಮಾತ್ರ ವರ ಸಿಗ್ತದೆ. ಸುಮ್ನೆ ಎಲ್ರಿಗೂ ವರ ಸಿಗ್ತದ? ಅವರು ಕ್ಲೀನ್ ಇರುವುದಿಲ್ಲ, ಆವಾಗ ಅವರಿಗೆ ಗ್ಯಾನೋಡರ್ಮ ಸಿಗುವುದಿಲ್ಲ. ಹೆವನ್ಸ್ ಗಿಫ್ಟ್ ಟು ದ ಅರ್ತ್ ಮ್ಯಾನ್, ಎ ಹೈಯರ್ ಆರ್ಡರ್ ಫಂಗಸ್. ಅಂದ್ರೆ ಆರ್ಡಿನರಿ ಫಂಗಸ್ ಅಲ್ಲ ಇದು, ಹೈಯರ್ ಆರ್ಡರ್, ಗಾಡ್ಸ್ ಗಿಫ್ಟ್, ದಟ್ ಈಸ್ ಕಾಲ್ಡ್ ಕಿಂಗ್ ಆಫ್ ಹರ್ಬ್ ಅಂತಾನೆ ಹೇಳ್ತಾರೆ. ರಿಷಿ ಈಸ್ ಡಿಫರೆಂಟ್ ಫ್ರಮ್ ಅದರ್ ಪ್ಲಾಂಟ್ಸ್. ಸರಿ ಕೇಳ್ಕೊಳ್ಳಿ ಈಗ.
Reishi is different from other plants. Ganoderma is different from other plants. All green plants produce their nutrients by phytosynthesis. ಅಂದ್ರೆ ಏನ್ ಹೇಳ್ತಾರೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ ಕಾಣ್ತದೆ. ನನಗೆ ಕರೆಕ್ಟ್ ಗೊತ್ತಿಲ್ಲ ಕನ್ನಡದಲ್ಲಿ. ಫೈಟೋಸಿಂಥಿಸಮ್ ಅಂತ ಹೇಳ್ತಾರೆ. ಯಾಕೆಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ಹಾ, ಕರೆಕ್ಟ್ ಇದೆ ಅಲ್ಲ, ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ಇದೇನಂದ್ರೆ ಆ ಪ್ರಕೃತಿಗಳು ಅಂದ್ರೆ ಈ ಪ್ಲಾಂಟ್ಸ್ ಎಲ್ಲ ಇದೆ, ಗಿಡ ಮರಗಳೆಲ್ಲ ಅದರಿಂದ ಆಹಾರವನ್ನು ತಯಾರಿಸುವ, ಅಂದ್ರೆ ಏನು ಸೂರ್ಯನ ಕಿರಣಗಳನ್ನ ತಗೊಂಡು ಅವು ಆಹಾರವನ್ನು ತಯಾರು ಮಾಡ್ಬೇಕು. ಅದಕ್ಕೆ ಏನ್ ಬೇಕು, ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಮತ್ತೆ. ಸೊ ಅದು ತಗೊಂಡು ಅದು ಮಾಡ್ತದೆ. ಆಲ್ ಗ್ರೀನ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ದೇರ್ ನ್ಯೂಟ್ರಿಯೆಂಟ್ಸ್ ಬೈ ಫೈಟೋಸಿಂಥಿಸಮ್. ಮಶ್ರೂಮ್ ನೋಡಿ, ಮಶ್ರೂಮ್ಸ್ ನೀಡ್ ನೋ ಸನ್ಲೈಟ್. ಆದ್ರೆ ಪ್ಲಾಂಟ್ ಗಳಿಗೆ ಸನ್ಲೈಟ್ ಅಗತ್ಯ ಬೇಕು. ಪ್ಲಾಂಟ್ ಸನ್ಲೈಟ್ ಇಲ್ಲ ಅಂದ್ರೆ ಪ್ಲಾಂಟ್ ಸತ್ತೋಗ್ಬಿಡ್ತದೆ. ಬಟ್ ಮಶ್ರೂಮ್ಗೆ ಪ್ಲಾಂಟ್ ನೋಡಿ ಸನ್ಲೈಟ್ ಅಗತ್ಯ ಇಲ್ಲ. Mushrooms need no sunlight. Mushrooms get nutrients from dead organic matter or soil. ಎಲ್ಲಿಂದ ಮಶ್ರೂಮ್ ಎಲ್ಲಿ ಬೆಳೀತದೆ? ನಿಮ್ಗೆ ಎಲ್ಲಿ ಮಣ್ಣು ಇರ್ತದೆ, ಸಾಯಿಲ್ ಇರ್ತದೆ, ಆ ಮಣ್ಣು ಇರ್ತದೆ ಅದರಲ್ಲಿ. ಆಮೇಲೆ ಡೆಡ್ ವುಡ್ ಅಂತ ಹೇಳ್ತೇವೆ, ಮರ, ಸತ್ತ ಮರ ಬೀಳ್ತದಲ್ಲ, ಆ ಮರದಲ್ಲಿ ಬರೋದು ನೋಡಿ. ಎಲ್ಲಾ ಕಡೆ ನೋಡಿ ಬೇಕಾದ್ರೆ ಅಲ್ಲಿ ದೊಡ್ಡದಾಗಿ ಮಶ್ರೂಮ್ ಬೆಳೀತದೆ. ಡೆಡ್ ವುಡ್ ಅಂತ ಹೇಳ್ತಾರೆ, ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್. ಈ ಕೆಲವು ಟೈಮ್ ಎಲೆ ಎಲ್ಲ ಒಣಗಿ ಮಣ್ಣಲ್ಲಿ ಅಲ್ಲಿ ನಿಮ್ಗೆ ಮಶ್ರೂಮ್ಗಳು ಹುಟ್ಟುತ್ತದೆ. ಅಂದ್ರೆ ಅಲ್ಲಿಂದ ಅದು ಏನ್ ತಗೊಳ್ತದೆ ಅಂದ್ರೆ ನ್ಯೂಟ್ರಿಯೆಂಟ್ಸ್ ತಗೊಳ್ತದೆ, ಮಣ್ಣಿಂದ ನ್ಯೂಟ್ರಿಯೆಂಟ್ಸ್ ತಗೊಳ್ತದೆ. ಈಗ ಬೇರೆ ಪ್ಲಾಂಟ್ಸ್ ಹಾಗೆ ಹೊರಗಡೆಯಿಂದ ತಗೊಳ್ಳುವುದಿಲ್ಲ. ಸೆಕೆಂಡ್, ಲೈಕ್ ಹ್ಯೂಮನ್ ಬೀಯಿಂಗ್ಸ್. ಇದು ಯಾಕೆ ಹ್ಯೂಮನ್ ಬೀಯಿಂಗ್ಸ್ಗೆ ವರ್ಕ್ ಆಗ್ತದೆ ನೋಡಿ, ಇಲ್ಲಿ ಕ್ಲಿಯರ್ ಕಟ್ ಮೆಸೇಜ್ ಕೊಟ್ಟಿದ್ದಾರೆ. ಯಾಕೆ ಮನುಷ್ಯನ ಮೇಲೆ ಇದು ವರ್ಕ್ ಆಗ್ತದೆ ಅಂದ್ರೆ ಜನರಿಗೆ ಇದು ನಾಲೆಡ್ಜೇ ಇರುವುದಿಲ್ಲ. ಅದಕ್ಕೋಸ್ಕರ ಅವರು ಕ್ವಶನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುವುದಿಲ್ಲ. ಆಕ್ಚುಲಿ ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಪ್ಲಾಂಟ್ಸ್ ಇನ್ಹೇಲ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎಕ್ಸೇಲ್ ಆಕ್ಸಿಜನ್. ಈ ಪ್ಲಾಂಟ್ ಇದೆಯಲ್ಲ, ಮರಗಿಡಗಳು ಏನ್ ಮಾಡ್ತದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಳ್ತದೆ, ಆಮೇಲೆ ಆಕ್ಸಿಜನ್ ನ ಬಿಡುಗಡೆ ಮಾಡ್ತದೆ. ಮಶ್ರೂಮ್ ಏನ್ ಮಾಡ್ತದೆ, mushroom inhale oxygen like human body inhale oxygen and exhale carbon dioxide like human beings. ಅದಕ್ಕೋಸ್ಕರ ಇದು ಮನುಷ್ಯರ ಮೇಲೆ ಇದು ವರ್ಕ್ ಆಗ್ಲಿಕ್ಕೆ ಮೇನ್ ಕಾರಣನೇ ಇದು. ಮನುಷ್ಯರ ಹಾಗೆ ಇದು ಆಕ್ಸಿಜನ್ ಅನ್ನ ತಗೊಳ್ತದೆ, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತದೆ. ಮನುಷ್ಯನು ಹಾಗೆ ಆಕ್ಸಿಜನ್ ತಗೊಳ್ತಾನೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತಾನೆ. ಹೆನ್ಸ್ when we take mushroom, we get good quantity of pure oxygen. ಅದಕ್ಕೋಸ್ಕರ ಗ್ಯಾನೋಡರ್ಮದಲ್ಲಿ ಒಳಗಡೆ ನಿಮ್ಗೆ 6000 to 8000 ppm ಆಕ್ಸಿಜನ್ ಇದೆ. ಅದರಿಂದ ನಾವು ಇದನ್ನ ತಕೊಂಡಾಗ ನಮ್ಗೆ ಆರೋಗ್ಯ ಸಿಗುವಂತ ಮೇನ್ ರೀಸನ್ ಇದನ್ನೇ. ಇದಕ್ಕೆ ORAC ಅಂತ ಹೇಳ್ತಾರೆ, ಆಕ್ಸಿಜನ್ ರಾಡಿಕಲ್ ಅಬ್ಸಾರ್ಬಿಂಗ್ ಕೆಪಾಸಿಟಿ. ನೀವು ಅದಕ್ಕೋಸ್ಕರ GL ಸರಿ ತಿಂದು ನೋಡಿ ಯಾವ ರೀತಿ ನಿಮ್ಗೆ ನಿದ್ರೆ ಬರ್ತದೆ, ಫುಲ್ ಆಕ್ಟಿವೇಟ್ ಆಗಿರ್ತೀರಿ. ಯಾಕಂದ್ರೆ GL ಅಲ್ಲಿ ನಿಮ್ಗೆ ORAC ಜಾಸ್ತಿ ಇರ್ತದೆ. ನೆಕ್ಸ್ಟ್, ರೇರ್ ಕೆಪಾಸಿಟಿ. ವಾಟ್ ಈಸ್ ರೇರ್ ಕೆಪಾಸಿಟಿ? ದೀಪಕ್ ಅವರೇ ಏನಾಯ್ತು? ದ ಮೈಸೀಲಿಯಂ ಸೀಕ್ರೆಟ್ಸ್ ಅಂದ್ರೆ ಇದು ಬೇರಿನ ಭಾಗದಲ್ಲಿ ಏನಾಗ್ತದೆ ನೋಡಿ. ಸೀಕ್ರೆಟ್ಸ್ enzymes oozing from the roots and allows it to digest and absorb the nutrients in the waste materials of trees, plants and animals. ಸೊ ಪ್ಲಾಂಟ್ಸಿಗೂ ಮತ್ತು ಅನಿಮಲ್ಸಿಗೂ ಇದು ತುಂಬಾ ವರ್ಷದಲ್ಲಿ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಹೆನ್ಸ್ ಮಶ್ರೂಮ್ಸ್ ಕ್ಯಾನ್ ಅಬ್ಸಾರ್ಬ್ ಎನಿಥಿಂಗ್ ದಾಟ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ದೆಮ್. ಆದ್ರೆ ಕೆಲವು ಟೈಮ್ ಮಶ್ರೂಮ್ಸ್ ಗಳು ಏನಾಗ್ತದೆ, ಈ ಫಾರೆಸ್ಟ್ ಅಲ್ಲಿದ್ದ ಮಶ್ರೂಮ್ಸ್ ಗಳನ್ನ ನೀವು ತಿನ್ಬಾರ್ದು ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತಿದ್ದ ಮಶ್ರೂಮ್ ಮಾತ್ರ ನೀವು ತಿನ್ಬೇಕು. ಯಾಕೆಂದ್ರೆ ಇದಕ್ಕೆ ಸಫಿಶಿಯಂಟ್ ಆಗಿ ನಿಮ್ಗೆ ಆಕ್ಸಿಜನ್ ಬೇಕಾಗ್ತದೆ. ಆದ್ರೆ ಆಕ್ಸಿಜನ್ ಕೆಲವು ಟೈಮ್ ಶಾರ್ಟ್ ಬರ್ತದೆ. ಆವಾಗ ಈ ಮಶ್ರೂಮ್ಗಳು ಏನ್ ಮಾಡ್ತವೆ ಅಂದ್ರೆ ಏನು ಸಿಗ್ತದೋ ಅದನ್ನು ತಿಂದು ಬಿಟ್ಟು ಬರ್ತಾವಂತ. ಆವಾಗ ಅದು ಪಾಯ್ಸನ್ ಆಗ್ಬಿಡ್ತದೆ, ಡೆಡ್ಲಿ ಪಾಯ್ಸನ್ ಆಗ್ತದೆ.
So edible mushrooms contain things that provide lot of nutrients when consumed. But edible mushrooms, there are 2000 mushrooms are edible. ಆ ಎಡಿಬಲ್ ಮಶ್ರೂಮ್ ಅನ್ನ ನೀವು ತಿನ್ನೋದ್ರಿಂದ ನಿಮ್ಗೆ ಸಫಿಶಿಯಂಟ್ ನ್ಯೂಟ್ರಿಯೆಂಟ್, ಈಗ ಹೋಟೆಲ್ ಎಲ್ಲ ಕೆಲವು ಸಿಗ್ತದಲ್ಲ ನಿಮ್ಗೆ, ಮಶ್ರೂಮ್ ಮಸಾಲ, ಮಶ್ರೂಮ್ ಡ್ರೈ, ಇದೆಲ್ಲ ಸಿಗ್ತದೆ. ದಟ್ ಈಸ್ ವೆರಿ ಗುಡ್, ಯಾಕೆಂದ್ರೆ ಅದರಲ್ಲಿ ಸಫಿಶಿಯಂಟ್ ನ್ಯೂಟ್ರಿಷನ್ ಇರ್ತದೆ ನಿಮ್ಗೆ. ಸೊ ಗ್ಯಾನೋ ಎ ನ್ಯಾಚುರಲ್ ರೆಮಿಡಿ. ಸೇಮಾ? ಓಕೆ. ಹೌ ರಿಷಿ ವರ್ಕ್ಸ್, ಈಗ ಬರೋಣ ರಿಷಿ ಯಾವ ರೀತಿ ವರ್ಕ್ ಆಗ್ತದೆ ನೋಡೋಣ. ಓ ಟೈಮ್ ಆಗೋಯ್ತಲ್ಲ. ಓಕೆ, ಇದೊಂದು ಸ್ಲೈಡ್ ಅನ್ನ ಮಾಡಿ ಮತ್ತೆ ನಾಳೆ ಮಾಡೋಣ. ಓಕೆ, ರಿಷಿ ಈಸ್ ನಾಟ್ ಎ ಮೆಡಿಸಿನ್. ಗ್ಯಾನೋಡರ್ಮಾ ಮೆಡಿಸಿನ್ ಅಲ್ಲ ಇದು. ಕ್ಯೂರಿಂಗ್ ಎನಿ ಡಿಸೀಸ್ ಡೈರೆಕ್ಟ್ಲಿ, ಕರೆಕ್ಟ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ನೀವು ಹಾರ್ಟಿಗೆ ಆಗ್ತದೆ, ಲಿವರಿಗೆ ಆಗ್ತದೆ, ಕಿಡ್ನಿಗೆ ಆಗ್ತದೆ ಅಂದ್ರೆ ಜನ ಅಬ್ಜೆಕ್ಷನ್ ಮಾಡೇ ಮಾಡ್ತಾರಲ್ಲ. ಹೌ ಕ್ಯಾನ್ ಇಟ್ ವರ್ಕ್ಸ್? ನಿಮ್ಮ ಹತ್ರ ರಿಸರ್ಚ್ ರಿಪೋರ್ಟ್ ಇದೆಯಾ? ಅಥವಾ ನೀವು ಡಾಕ್ಟ್ರಾ? ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕು ಇದನ್ನ. ಅದಕ್ಕೋಸ್ಕರ ಈ ಸಬ್ಜೆಕ್ಟ್ ನಿಮ್ಗೆ ಅರ್ಥ ಆಗ್ಬೇಕು. ರಿಷಿ ಈಸ್ ನಾಟ್ ಎ ಮೆಡಿಸಿನ್, ಇದು ಮೆಡಿಸಿನ್ ಅಲ್ಲ. ಕ್ಯೂರಿಂಗ್ ಎನಿ ಡಿಸೀಸ್, ಯಾವುದೇ ಇದು ಮೆಡಿಸಿನ್ ಅಲ್ಲದಿದ್ರೆ ಯಾವುದೇ ಕಾಯಿಲೆಯನ್ನ ಇದು ಗುಣಪಡಿಸುವುದಿಲ್ಲ. ಡೈರೆಕ್ಟ್ಲಿ ಮಾಡೋದಿಲ್ಲ, ಇಂಡೈರೆಕ್ಟ್ಲಿ ಎಲ್ಲಾ ಕಾಯಿಲೆನೂ ಸರಿ ಮಾಡ್ತದೆ. ಡೈರೆಕ್ಟ್ಲಿ ಯಾವ ಕಾಯಿಲೆಗೆ, ಇದು ಹಾರ್ಟ್ ಇದೆ ಹಾರ್ಟಿಗೆ ಆಗ್ತದೆ ಅಂತ ನೀವು ಕೊಡ್ಲಿಕ್ಕೆ ಆಗುದಿಲ್ಲ. ಲಿವರ್ ಪ್ರಾಬ್ಲಮ್ ಲಿವರ್ ಆಗಿದೆ, ಶುಗರಿಗೆ ಆಗ್ತದೆ, BP, ನೋ ಇಟ್ ಡೋಂಟ್ ವರ್ಕ್. The important of functions of reishi are cleanses cell of the toxin. ಇದು ಏನ್ ಮಾಡ್ತದೆ? ಇಮ್ಯುನಿಟಿನ ಆಕ್ಟಿವೇಟ್ ಮಾಡ್ತದೆ. ಜೀವಕೋಶದಲ್ಲಿರುವ ಯಾವುದೇ ಅನ್ವಾಂಟೆಡ್ ಇದ್ರೆ ಅದನ್ನ ತೆಗೆದು ಹೊರಗೆ ಹಾಕ್ತದೆ. ಆ ಕೆಲಸವನ್ನು ರಿಷಿ ಇಂಡೈರೆಕ್ಟ್ಲಿ ಮಾಡ್ತದೆ, ಡೈರೆಕ್ಟ್ಲಿ ಮಾಡೋದು ಇಂಡೈರೆಕ್ಟ್ಲಿ. ಸ್ಟ್ರೆಂಥನ್ ಆಲ್ ಮೆಂಬ್ರೇನ್ಸ್ so that toxins will find it difficult to enter the cell. ನಮ್ಮ ಇಮ್ಯುನಿಟಿಯನ್ನ ಸ್ಟ್ರಾಂಗ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಟಾಕ್ಸಿನ್ಸ್ ಒಳಗಡೆ ಬರ್ದಿದ್ದಾಗೆ ಮಾಡ್ತದೆ. ಯಾವುದು? ರಿಷಿ. ಇಟ್ ಫಂಕ್ಷನ್ಸ್ ಇನ್ ಬೋತ್ ದ ವೇ. ಒನ್ ಬೈ ರಿಮೂವಿಂಗ್ ದ ಟಾಕ್ಸಿನ್, ಎರಡು ರೀತಿಯಲ್ಲಿ ವರ್ಕ್ ಆಗ್ತದೆ, ಲೆಫ್ಟ್ ಅಂಡ್ ರೈಟ್. ರೈಟ್ ಅಲ್ಲಿ ಏನ್ ಮಾಡ್ತದೆ? ಎಲ್ಲಾ ಟಾಕ್ಸಿನ್ಸ್ ಅನ್ನ ಬಾಡಿಯಿಂದ ಹೊರಗೆ ಹಾಕ್ತದೆ. ಲೆಫ್ಟ್ ಅಲ್ಲಿ ಏನ್ ಮಾಡ್ತದೆ ಅಂದ್ರೆ ಪುನಃ ಒಳಗಡೆ ಬರದಂತೆ ಪ್ರಿವೆಂಟ್ ಮಾಡ್ತದೆ, ತೆಗಿತದೆ ಮತ್ತೆ ತಡೀತದೆ. ಡಿಟಾಕ್ಸಿಫಿಕೇಶನ್ ಮಾಡ್ತದೆ, ಪ್ರೊಟೆಕ್ಟ್ ಮಾಡ್ತದೆ. ಇಟ್ ಫರ್ದರ್ ಇನ್ ಬೋತ್ ವೇಸ್, ಒನ್ ಬೈ ರಿಮೂವಿಂಗ್ ದ ಟಾಕ್ಸಿನ್ ಫ್ರಮ್ ದ ಸೆಲ್ ಅಂಡ್ ದ ಅದರ್ ಬೈ ಪ್ರಿವೆಂಟಿಂಗ್ ದ ಫರ್ದರ್ ಎಂಟ್ರಿ ಆಫ್ ಟಾಕ್ಸಿನ್ ಇನ್ ಟು ದ ಬಾಡಿ. ಬಾಡಿಯಿಂದ ತೆಗೆದು ನಮ್ಮ ಕಸ ಗುಡಿಸಿ ನಾವೇನ್ ಮಾಡ್ತೀವಿ? ಹೊರಗಡೆ ಹಾಕ್ಬಿಡ್ತೀವಿ ಕಸ, ಮತ್ತೆ ನಾವು ಬಾಗಿಲು ಹಾಕ್ಬಿಡ್ತೀವಿ. ಅದೇ ತರ ಈ ಕೆಲಸ ಮಾಡ್ತದೆ ನೋಡಿ ಗ್ಯಾನೋಡರ್ಮಾ. ಹೆನ್ಸ್ ರಿಷಿ ಈಸ್ ನಾಟ್ ಡಿಸೀಸ್ ಸ್ಪೆಸಿಫಿಕ್. ಆದ್ರಿಂದ ಇದು ಡಿಸೀಸ್ ಸ್ಪೆಸಿಫಿಕ್ ಅಲ್ಲ. ಕ್ಲಿಯರ್ ಕಟ್ ಇದೆ. ಇದು ಕಾಯಿಲೆಗೆ, ಪರ್ಟಿಕ್ಯುಲರ್ ಕಾಯಿಲೆಗೆ ಪರ್ಟಿಕ್ಯುಲರ್ ಅಲ್ಲ ಇದು. ಅದಕ್ಕೋಸ್ಕರ ಇದು ತಗೊಂಡ್ರು ಕೂಡಲೇ ಗುಣ ಆಗೋದಿಲ್ಲ. ಇದು ಗುಣ ಆಗ್ಲಿಕ್ಕೆ ನಿಮ್ಗೆ ಡಾಕ್ಟರ್ ಲಿಮ್ ಹೇಳಿದ್ದಾರೆ, ಕಾಯಿಲೆ ಇದ್ರೆ 3 ವರ್ಷ ತಗೋಬೇಕು ಅಂತ. ನಿಮ್ಗೆ ಏನು ಓನ್ಲಿ ಟಾಕ್ಸಿನ್ಸ್ ಎಲ್ಲ ಇದ್ರೆ 6 ತಿಂಗಳಲ್ಲಿ ಕ್ಲೀನ್ ಮಾಡ್ತದೆ. ಕಾಯಿಲೆ ಇದ್ರೆ ಯು ಹ್ಯಾವ್ ಟು ಟೇಕ್ ರೆಗ್ಯುಲರ್ಲಿ. ಯಾಕಂದ್ರೆ ಇಲ್ಲಿ ಕ್ಲಿಯರ್ ಕಟ್. ಹೆನ್ಸ್ ರಿಷಿ ಇಸ್ ನಾಟ್ ಡಿಸೀಸ್ ಸ್ಪೆಸಿಫಿಕ್, ಇಟ್ ಈಸ್ ಸೆಲ್ ಸ್ಪೆಸಿಫಿಕ್. ಇದು ಸೆಲ್ ಮೇಲೆ ಹೋಗಿ ವರ್ಕ್ ಆಗ್ತದೆ, ಸೆಲ್ ಮೆಂಬ್ರೇನ್ ಅನ್ನು ಆಕ್ಟಿವೇಟ್ ಮಾಡ್ತದೆ, ಇಮ್ಯುನಿಟಿ ಆಕ್ಟಿವೇಟ್ ಮಾಡ್ತದೆ. ಎಂಟರ್ ಇನ್ ಟು ಆಲ್ ಸೆಲ್ ಅಂಡ್ ಕ್ಲೆನ್ಸಸ್ ದ ಟಾಕ್ಸಿನ್. ಎಲ್ಲ ಒಳಗಡೆ ಹೋಗಿ ಅಲ್ಲಿರುವ ಏನು ಬೇಡವೋ ಅದನ್ನೆಲ್ಲ ತೆಗೆದು ಹೊರಗಡೆ ಹಾಕ್ತದೆ. ದ ಸೆಲ್ ದಸ್ ಫೀಡ್ ಫ್ರಮ್ ದ ಟಾಕ್ಸಿನ್. ಯಾವಾಗ ಜೀವಕೋಶ ಟಾಕ್ಸಿನ್ ಇಂದ ಬಿಡುಗಡೆ ಹೊಂದದೋ ಆವಾಗ ನೋಡಿ ಇಂಪ್ರೂವ್ ಆಗ್ಬಿಡ್ತದಲ್ಲ. ಈಗ ಎಷ್ಟೋ ಕಡೆ ನಾವು ನೋಡ್ತೀವಿ, ಈಗ ಹೊರಗಡೆ ಏನೋ ಒಂದು ಪ್ರಾಬ್ಲಮ್ ಅಲ್ಲಿ ಇರ್ತದೆ, ಬಿಡುಗಡೆ ಆದಾಗ, ಜೈಲು ಒಳಗಡೆ ಇದ್ದಾಗ ಪ್ರಾಬ್ಲಮ್, ಅಲ್ಲಿಂದ ಬಿಡುಗಡೆ ಆದಾಗ ಎಷ್ಟು ಖುಷಿ ಆಗ್ತದೆ. ಅದೇ ತರ ಸೆಲ್ ದಸ್ ಫ್ರೀಡ್ ಫ್ರಮ್ ದ ಟಾಕ್ಸಿನ್ ಇಂಪ್ರೂವ್ ದರ್ ಇಮ್ಯುನಿಟಿ ಪವರ್ ವಿಚ್ ಹೆಲ್ಪ್ಸ್ ಟು ರಿಲೀವ್ ಹೆಲ್ತ್ ಪ್ರಾಬ್ಲಮ್. ಯಾವಾಗ ಅದನ್ನ ಕ್ಲೀನ್ ಆಯ್ತು ಆ ಸೆಲ್, ಈಗ ಲಂಗ್ಸ್ ಸೆಲ್ ಅಂತ ತಗೊಳ್ಳು, ಲಂಗ್ಸ್ ಸೆಲ್ಲಲ್ಲಿ ನಿಮ್ಗೆ ಟಾಕ್ಸಿನ್ ಸ್ಟೋರ್ ಆಗ್ಬಿಟ್ಟಿದೆ, ಪ್ರಾಬ್ಲಮ್ ಇದೆ, ಅದರಿಂದ ನಿಮ್ಗೆ ನೆಗಡಿ ಆಗ್ತದೆ, ಕಫ ಆಗ್ತದೆ, ಉಸಿರಾಡ್ಲಿಕ್ಕೆ ತೊಂದರೆ, ಎಲ್ಲ ಪ್ರಾಬ್ಲಮ್. ನಿಮ್ಗೆ ಆ ಸೆಲ್ನೆಲ್ಲ ಕ್ಲೀನ್ ಮಾಡಿದಾಗ ಏನಾಯ್ತು? ಆಟೋಮೆಟಿಕ್ ನಿಮ್ಗೆ ಉಸಿರಾಟ ಕರೆಕ್ಟ್ ಆಯ್ತು, ಆಟೋಮೆಟಿಕ್ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು, ನಿಮ್ಮ ಅಸ್ತಮ ಹೋಯ್ತು. ಓಕೆ, ರಿಲೀವ್ ದ ಹೆಲ್ತ್ ಪ್ರಾಬ್ಲಮ್. ಹೆನ್ಸ್ ಇಟ್ ಈಸ್ ಕ್ಲಾಸಿಫೈಡ್ ಆಸ್ ಎ ಅಡಾಪ್ಟೋಜನ್.
ಇನ್ ದ ಮಾಡರ್ನ್ ಮೆಡಿಕಲ್ ಫೀಲ್ಡ್. ಅದಕ್ಕೋಸ್ಕರ ಇದರಲ್ಲಿ ಅಡಾಪ್ಟೋಜನ್ ಕ್ವಾಲಿಟಿ ಇದೆ. ಅಡಾಪ್ಟೋಜನ್ ಕ್ವಾಲಿಟಿ ಅಂದ್ರೆ ಏನು ಅಂತ ಅದು ಒಂದು ಪುನಃ ಸಬ್ಜೆಕ್ಟೇ ನಿಮ್ಗೆ. ಅಂದ್ರೆ ನೋ ಟಾಕ್ಸಿನ್. ಇದು ಯಾವುದೇ ಇದ್ರಲ್ಲಿ ತಗೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇದು ಓವರ್ ಆಲ್ ಎಲ್ಲಾ ಸೆಲ್ ಮೇಲೆ ವರ್ಕ್ ಆಗ್ತದೆ. ಇದು ಹೋಲಿಸ್ಟಿಕ್ ಆಗಿ ಕೆಲಸ ಮಾಡ್ತದೆ. ಅದಕ್ಕೆ ಅಡಾಪ್ಟೋಜನ್ ಅಂತ ಕರೀತಾರೆ. ಸೊ ಇಟ್ ಫಂಕ್ಷನ್ ಆನ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಇದು ತಗೊಂಡಾಗ ನಿಮ್ಗೆ ಕಣ್ಣಿಗೆ, ಕಿವಿಗೆ, ಊಟ ಮಾಡಿದಾಗೆ 4 ರೊಟ್ಟಿ ತಗೊಂಡ ಕಣ್ಣು, ಕಿವಿ, ಮೂಗು ಅಲ್ಲ. ಇದು ಡೈರೆಕ್ಟ್ ಆಗಿ ಇಡೀ ಬಾಡಿ ಮೇಲೆ ವರ್ಕ್ ಆಗ್ತದೆ. ಫಂಕ್ಷನ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. ಇಟ್ ಡಸ್ ನಾಟ್ ಕ್ರಿಯೇಟ್ ಎನಿ ಸೈಡ್ ಎಫೆಕ್ಟ್. ನೋಡ್ಕೊಳ್ಳಿ, ಇಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ನಿಮ್ಗೆ ರಿಫ್ಲೆಕ್ಷನ್ ಬರ್ಬೋದು. ಗ್ಯಾನೋಡರ್ಮಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇಟ್ ಡಸ್ ನಾಟ್ ಕ್ರಿಯೇಟ್ ಎನಿ ಸೈಡ್ ಎಫೆಕ್ಟ್. ಹ್ಯಾಸ್ ಓವರ್ ಆಲ್ ನಾರ್ಮಲೈಸಿಂಗ್ ದ ಎಫೆಕ್ಟ್. ಓವರ್ ಆಲ್ ನಾರ್ಮಲೈಸಿಂಗ್ ದ ಎಫೆಕ್ಟ್. ಟೋಟಲ್ ನಿಮ್ಮ ಬಾಡಿಯನ್ನು ನಾರ್ಮಲ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಸೊ ಆದ್ರಿಂದ DXN ಗ್ಯಾನೋಡರ್ಮಾ ಇಸ್ ಎ ಡಿಫರೆಂಟ್ ಗ್ಯಾನೋಡರ್ಮಾ. ಇದನ್ನ ತಗೊಳ್ಬೇಕಾದ್ರೆ ನೀವು ಅದೃಷ್ಟ ಬೇಕು. ಯಾಕಂತ ಹೇಳಿದ್ರೆ ಇದು ತಗೊಂಡ್ರೆ ನಿಮ್ಮ ಆರೋಗ್ಯ ಸಿಗ್ತದೆ. ನೀವು ಇದರಲ್ಲಿ ನೀವು ಬಿಸ್ನೆಸ್ ಮಾಡಿದ್ರೆ ಐಶ್ವರ್ಯವಂತರ ಆಗ್ಬಹುದು. ಆಮೇಲೆ ನಿಮ್ಗೆ ಈವನ್ ಬಾಡಿ, ಮೈಂಡ್, ಸೋಲ್ ಕೂಡ ಬ್ಯಾಲೆನ್ಸ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಏನಾದ್ರೂ ಕ್ವಶನ್ಸ್ ಇದ್ರೆ ಕೇಳಬಹುದು. ಯಾಕಂದ್ರೆ ಸರ್ ಮೊದಲನೇ ಸ್ಲೈಡ್ ಒಂದ್ ಸ್ವಲ್ಪ ಹಾಕಿ ಸರ್. ಓಕೆ, ಅದನ್ನ ಸ್ಕ್ರೀನ್ ಶಾಟ್ ತಗೋಬೇಕು. ಮೊದಲನೇ ಸ್ಲೈಡ್ ಹಾ, ಇದು ಅಥವಾ ಮೊದಲು ಮತ್ತೆ ಎರಡನೇದು ಇದು ನೋಡಿ, ಇದು ಫಸ್ಟ್ ಸ್ಲೈಡ್. ಹೌದು ಸರ್. ಸೆಕೆಂಡ್ ಒನ್, ಸೆಕೆಂಡ್ ಒನ್, ಇದು ಥರ್ಡ್ ಒನ್. ನೆಕ್ಸ್ಟ್ ಇದ್ದ ಥರ್ಡ್ ಒನ್. ನೆಕ್ಸ್ಟ್. ಎಸ್ ಸರ್. ಸರ್ ಇನ್ನೊಂದು ನೆಕ್ಸ್ಟ್. ಓಕೆ, ಎಸ್ ಸರ್. ಎಸ್ ಸರ್. ಥ್ಯಾಂಕ್ ಯು. Okay, ಥ್ಯಾಂಕ್ ಯು ವೆರಿ ಮಚ್ ಸರ್. ಹೇಳಿ ಆನಂದ್ ಮಸ್ಲಿ ಅವರೇ. ಸರ್ ಗುಡ್ ಮಾರ್ನಿಂಗ್ ರೀ. ಗುಡ್ ಮಾರ್ನಿಂಗ್. ಇವತ್ತಿನ ವಿಷಯ ಬಹಳ ಡೀಪ್ ಆಗಿತ್ತು ಸರ್. ಬಹಳ ಚೆನ್ನಾಗಿತ್ತು, ಬಹಳ ಉಪಯುಕ್ತವಾಗಿತ್ತು. ನಮಗೆ ನಾಲೆಜ್ ಹೆಚ್ಚು ಮಾಡ್ಕೊಳ್ಳಿಕ್ ಬಹಳ ಅನುಕೂಲ ಆಯ್ತು. ವೆರಿ ವೆರಿ ಥ್ಯಾಂಕ್ ಯು ಸರ್. ವೆರಿ ವೆರಿ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಈ ಬುಕ್ ಈಗ ನಿಮ್ಗೆ ಅವೈಲಬಿಲಿಟಿ ಇಲ್ಲ, ಬಟ್ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ಹೇಳ್ಬೋದು. ಗ್ಯಾನೋಡರ್ಮದ ಬಗ್ಗೆ ಇರುವ ಬುಕ್ ಅದು. ಸೊ ಅದು ಪಾಂಬನ್ ಪಬ್ಲಿಕೇಶನ್ ಅವರು ಚೆನ್ನೈಯಲ್ಲಿ ಫಸ್ಟ್ ಗೆ ಅದನ್ನ ಪಬ್ಲಿಷ್ ಮಾಡಿದ್ರು ಬುಕ್ಕಿಗೆ. ಓಕೆ, ಇನ್ನು ಯಾರಾದ್ರೂ ಮಾತಾಡಿದ್ರೆ ಮಾತಾಡಿ. ನಾಯ್ಕರೇ ಮಾತಾಡಿ. ರಮೇಶ್ ನಾಯ್ಕ್ ಹೇಳಿ, ಮಾತಾಡಿ ಸರ್. ಕೆಲವ್ರಿಗೆ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ ಸರ್. ಇದು ನೀವ್ ಹೇಳ್ದಂಗೆ ಇಂಥದ್ದು ಕಾಯಿಲೆಗೆ ವರ್ಕ್ ಆಗತ್ತೆ. ಬಟ್ ಈಗ ನೀವ್ ಇವತ್ತು ಹೇಳಿದ್ದು ಬಹಳ ನಮ್ಗೆ ಕ್ಲಾರಿಟಿ ಸಿಕ್ತು ಸರ್. ಒಂಥರ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಸರ್ ಜ್ಞಾನ ಬಗ್ಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ, ಇನ್ನು ನೀವು ನಾಳೆ ನಾಡ್ದಲ್ಲಿ ನೋಡಿ, ನಿಮ್ಗೆ ಅದು ಕಂಪ್ಲೀಟ್ ಕರೆಕ್ಟ್ ಮಾಡಿ ಬಿಡ್ತದೆ. ಹೇಗಂತ ನೋಡಿ, ಇಲ್ಲೆಲ್ಲ ಸಬ್ಜೆಕ್ಟ್ ಎಲ್ಲ ಅದರದ್ದೇ ಇದೆ. ಪೂರ್ತಿ ಬ್ಯಾಲೆನ್ಸ್ ಹೆಂಗ್ ಮಾಡ್ತದೆ ಪ್ರತಿ ಒಂದು ಇದೆ ಅದರಲ್ಲಿ. ಸೊ ಯು ಕ್ಯಾನ್ ನಾಳೆ ನೀವು ಅದನ್ನ ಮಿಸ್ ಮಾಡದೆ ಅಟೆಂಡ್ ಮಾಡಿ. ಎಸ್ ಸರ್. ಎಸ್ ಸರ್. ಥ್ಯಾಂಕ್ ಯು. ಓಕೆ. ಏನ್ ಕಂಟೆಂಟ್ಸ್ ಇದೆ ನೋಡಿ, ಪೊಟ್ಯಾಷಿಯಂ, ಸಲ್ಫರ್, ಎಷ್ಟು ಐಟಮ್ ಇದೆ ಅಂತ. ಓಕೆ, ಎನಿಬಡಿ? ರಮೇಶ್ ನಾಯ್ಕ್ರೆ ಮಾತಾಡಿ. ನಿಮ್ಗೆ ಕೋ ಹೋಸ್ಟ್ ಇದೆ, ಓಪನ್ ಮಾಡ್ಕೊಳ್ಳಿ, ಆಡಿಯೋ ಓಪನ್ ಮಾಡಿ. ಶ್ರೀನಿವಾಸ್ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಇದು ಬಿಸಿಲು ಬೇಕಾಗಿಲ್ಲ ಸರ್. ಬಿಸಿಲ್ನಾಗ ಇಲ್ಲಾದ್ರೆ ಬೆಳೀತು ಸರ್ ಕರೆಕ್ಟ್ ಇದು ಗ್ಯಾನೋಡರ್ಮ. ಆದ್ರೆ ಬಿಸಿಲ್ನಾಗ ಬೆಳೆದ ಗ್ಯಾನೋಡರ್ಮಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ, ಇದು ಬಿಸಿಲ್ನಾಗ ಬೆಳೆದಕ್ಕೆ ವಿಟಮಿನ್ ಡಿ ಇರುತ್ತೆ ಒಳಗ. ಇದು ಒಂದು ಶೆಡ್ ನಲ್ಲಿ ಬೆಳೆದ್ರ ಗ್ಯಾನೋಡರ್ಮಕ್ಕ ವಿಟಮಿನ್ ಡಿ ಕಮ್ಮಿ ಇರ್ತಾರೆ. ಇಷ್ಟೇ ಸರ್ ಡಿಫ್ರೆನ್ಸ್. ಸರಿ. ಓಕೆ, ರಮೇಶ್ ನಾಯ್ಕ್ ಮಾತಾಡಿ. ಹಲೋ, ಕೇಳಿಸ್ತದೆ, ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವತ್ತಿನ ಮೀಟಿಂಗ್ ಅಲ್ಲಿ ತಾವು ಅಗಾಧವಾದ ಜ್ಞಾನವನ್ನು ನಮಗೆ ಕೊಟ್ಟಿದ್ದೀರಿ. ತುಂಬಾ ಆಳಕ್ಕೆ ಹೋಗಿ ವಿಸ್ತಾರವಾಗಿ ನಿಮ್ಗೆ ವಿವರಣೆ ಕೊಟ್ಟಿದ್ದೀರಿ. ಮತ್ತು ಇಂತಹ ಒಂದು ಈ ಅವಕಾಶ ನಮ್ಗೆ ಸಿಕ್ಕಿರೋದು ನಮ್ ಪುಣ್ಯ ಅಂತ ಹೇಳ್ಬೇಕು. ನೀವು ಕರ್ನಾಟಕ ರತ್ನ ಅಂತ ನಾ ತಿಳ್ಕೊಂಡಿದ್ದೆ. ಕರ್ನಾಟಕ ರತ್ನ ಅಲ್ಲ, ಭಾರತ ರತ್ನ ಅಲ್ಲ, ನೀವು ಪ್ರಪಂಚ ರತ್ನ. ಯಾಕೆಂದ್ರೆ ಲಿಮ್ಮವರು ಕೂಡ ಈ ಒಂದು ನಾಲೆಜ್ ಅನ್ನು ಇಷ್ಟೊಂದು ಡೀಪ್ ಆಗಿ ಪಡೆದಿಲ್ಲ ಅಂತ ನನಗೆ ಅನಿಸ್ತದೆ. ನಿಮ್ಮ ಈ ಆಳವಾದಂತಹ ಜ್ಞಾನವ ನಮ್ಮೆಲ್ಲರಿಗೆ ಮನಮುಟ್ಟುವ ರೀತಿ ಹೇಳಿದಿರಿ. ನಾವು ಈಗ ಮನೆ ಮುಟ್ಟುವ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಧನ್ಯವಾದಗಳು ಸರ್, ನಿಮ್ಮ ಜ್ಞಾನಕ್ಕೆ, ನಿಮ್ಮ ನಾಲೆಜಿಗೆ, ನಿಮ್ಮ ಒಂದು ನಿಷ್ಠೆ ಹಾಗೂ ಈ ಒಂದು ಕ್ಷೇತ್ರದಲ್ಲಿ ತಮ್ಮ ಸಾಧನೆ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನ ದೇವರು ನಿಮ್ಗೆ ಕೊಡ್ಲಿ.
ನಿಮ್ಮ ಆಶೀರ್ವಾದ ನಮಗೂ ಇರ್ಲಿ, ನಮ್ಮೆಲ್ಲರಿಗೂ ಇರ್ಲಿ, ಈ DXN ಫ್ಯಾಮಿಲಿ ಬೆಳೀಲಿ ಅಂತ ಹೇಳಿ ನಾನು ಆಶಿಸ್ತಾ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಥ್ಯಾಂಕ್ ಯು. ತಾವು ತಾವು ಈ DXN ಅನ್ನ ಆಸ್ ಎ ಫುಡ್, ಆಸ್ ಎ ಟಾನಿಕ್, ಆಸ್ ಎ ಮೆಡಿಸಿನ್ ಆಗಿ ನೀವು ಡೀಟೇಲ್ ಆಗಿ ಹೇಳಿದ್ದೀರಿ. ಇದರ ಸೀಲಿಯಂ ಅಂದ್ರೇನು, ಋಷಿ ಜ್ಞಾನ ಅಂದ್ರೇನು, ತುಂಬಾ ವಿಸ್ತಾರವಾಗಿ ಹೇಳಿದ್ದೀರಿ. ಧನ್ಯವಾದಗಳು ಸರ್. ಧನ್ಯವಾದ. ಓಕೆ ಥ್ಯಾಂಕ್ ಯು ರಮೇಶ್ ಜಿ ನಾಯ್ಕ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅಂತ ಜ್ಞಾನಿಗಳು, ಯಾಕಂದ್ರೆ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ನಾನು ನೋಡ್ತಾ ಇದ್ದೇನೆ, ಅಷ್ಟು ಚೆನ್ನಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ, ನೋಟ್ ಮಾಡ್ಕೊಳ್ತೀರಿ, ಅದನ್ನ ಪುನಃ ರಿಪೀಟ್ ಮಾಡ್ತಿರಲ್ಲ. ಅದು ಎಲ್ರಿಗೂ ಸಾಧ್ಯ ಇಲ್ಲ, ಬಟ್ ನಿಮ್ಮಂತ ಕೆಲವೇ ಜನ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೊ ನಿಮ್ಮ ಅನುಭವ ಕೂಡ ಜನರಿಗೆ ಅಗತ್ಯ ಬೇಕು. ಮುಂದಿನ ದಿನಗಳಲ್ಲಿ ನೀವು ಕೂಡ ಅದನ್ನ ಒಂದು ಪಾರ್ಟ್ ತಗೊಂಡು ನೀವು ಮಾಡಬಹುದಂತ ನನ್ನ ಆಸೆ. ನೀವು ಕೂಡ ಮಾಡ್ತೀರಿ. ಆಲ್ ದ ಬೆಸ್ಟ್ ರಮೇಶ್ ನಾಯ್ಕ್ ಅವರೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹಲೋ ಅಶೋಕ್ ಹೇಳಿ. ಥ್ಯಾಂಕ್ ಯು ಸರ್. ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಸರ್. ಯಾಕಂದ್ರೆ ಜ್ಞಾನಧರ್ಮದ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಮಾತ್ರ ನಾವು ಆರೋಗ್ಯದ ಬಗ್ಗೆ ಹೇಳ್ಬೋದು. ಯಾಕಂದ್ರೆ ಇದು ನೀವು ಹೇಳಿದಾಗ ಯಾವುದೇ ಕಾಯಿಲೆ ಮೇಲೆ ವರ್ಕ್ ಮಾಡಲ್ಲ, ಆರೋಗ್ಯದ ಬಗ್ಗೆ ಯಾವ ರೀತಿ ಪರಿಣಾಮ ಬೀಳ್ತದೆ ಅಂತ ಗೊತ್ತಾದ್ರೆ ಮಾತ್ರ ಅದನ್ನು ಫಾಸ್ಟ್ ಆಗಿ ನಡೆಸಲಿಕ್ಕೆ ಸಾಧ್ಯ ಸರ್. ಥ್ಯಾಂಕ್ ಯು. ಒಳ್ಳೆ ಇನ್ಫಾರ್ಮೇಶನ್ ಸರ್. ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು. ಇವರು ಶಾಂತಿ ಹುಬ್ಳಿ ಅವರು ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾತಾಡಿ. ಹಲೋ, ಕೇಳಿಕುಂಟ ಏನಾದ್ರು? ಈಗ ಮಾತಾಡ್ಬೋದು, ನೀವು ನಮ್ಗೆ ಕೇಳಿಸ್ತದೆ, ಮಾತಾಡಿ ನೀವು. ಓಕೆ ಫೈನ್. ಹಾಗಂದ್ರೆ ಇವತ್ತಿನ ಪ್ರೋಗ್ರಾಮ್ ಅನ್ನು ನಾವು ವೈಂಡ್ ಅಪ್ ಮಾಡೋಣ, ಕ್ಲೋಸ್ ಮಾಡೋಣ. ಏನಾದ್ರು ಡೌಟ್ ಇಲ್ಲ ಯಾರಿಗೂ? ರಾಜಮ್ಮ ಅವರೇ, ಏನಾದ್ರು ಡೌಟ್ ಉಂಟಾ? ಯಾವಾಗ್ಲೂ ನಿಮ್ದು ಕ್ವಶನ್ ಇರ್ತದೆ ಅಂತ. ಈಗ ನಿಮ್ಗೆ ಡೌಟ್ ಕಂಪ್ಲೀಟ್ ಕ್ಲಿಯರ್ ಆಗಿರ್ಬೋದು. ಸೊ ಯಾಕಂದ್ರೆ ಇದು ಡೀಪ್ ಕ್ಯಾನೋಥೆರಪಿ. ಸೊ ಇನ್ನೊಂದು ಈಗ ಅದು ರಿಫ್ಲೆಕ್ಷನ್ ಬಗ್ಗೆ ಇನ್ನೊಂದು ದಿವಸ ಇಟ್ಕೊಳ್ತೀನಿ. ಇವತ್ತು ರಿಫ್ಲೆಕ್ಷನ್ ಇಲ್ಲ, ಇದು ಓನ್ಲಿ ಡೀಟೇಲ್ ಆಫ್ ದ ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಅಲ್ಲಿ ರಿಫ್ಲೆಕ್ಷನ್ ಅದು ಹೇಗೆ ಆಗ್ತದೆ ಅಂತ ನೆಕ್ಸ್ಟ್ ಇದರಲ್ಲಿ ನೋಡೋಣ. ಏನಾದ್ರು ಕೇಳೋದಿದ್ರೆ ಕೇಳ್ಬೋದು. ಓಕೆ. ಆಮೇಲೆ ನಿನ್ನೆ ಬೋಟ್ ಹೌಸ್ ಕೇರಳದಲ್ಲಿ ಕೇರಳ ಒಂದು 50,000 ಪರ್ಚೇಸ್ ಮಾಡಿದವರಿಗೆ 2 ತಿಂಗಳು, ಫಸ್ಟ್ ಮಂತ್ ಮಾಡಿದಾಗ ಅವರಿಗೆ ಕೊಡೈಕನಾಲ್ ಟ್ರೈನಿಂಗ್ ಮಾಡಿದ್ದಾರೆ, 1 ಡೇ ಟ್ರೈನಿಂಗ್. ಈಗ ನಿಮ್ಗೆ ಸೆಕೆಂಡ್ ಟ್ರೈನಿಂಗ್ ಬೋಟ್ ಹೌಸ್ ಅಲ್ಲಿ ನಿನ್ನೆ ಟ್ರೈನಿಂಗ್ ಮಾಡಿದ್ದಾರೆ. ಅದು ನಮ್ಮ ರಫೀಕ್ ಅವರ ಟ್ರೈನಿಂಗ್ ಅಂದ್ರೆ ಅಷ್ಟು ಇಂಟ್ರೆಸ್ಟಿಂಗ್ ಇರ್ತದೆ. ಸೊ ಅವರೇ ಬಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ಬೋಟ್ ಹೌಸ್ ಅಂತ ಹೇಳಿದ್ರೆ ಅದು ಮಿನಿ ಶಿಪ್ ಇದ್ದಾಗೆ. ಅದು ಶಿಪ್ ಒಳಗಡೆ ಟ್ರೈನಿಂಗ್ ಕೊಡುವಂತದ್ದು. ಯಾಕಂದ್ರೆ ಅಲ್ಲಿ ಯಾವುದೇ ನಿಮ್ಗೆ ಮೊಬೈಲ್ ವರ್ಕ್ ಆಗುದಿಲ್ಲ, ಅದಕ್ಕೋಸ್ಕರ ಅದು ಪಿನ್ ಡ್ರಾಪ್ ಸೈಲೆಂಟ್ ಶಿಪ್ ಒಳಗಡೆ ಟ್ರೈನಿಂಗ್. ಸೊ 1 ಡೇ ಟ್ರೈನಿಂಗ್ ಇರ್ತದೆ ಅದು ಕೂಡ. ಸೊ ಯಾರೆಲ್ಲ 2 ತಿಂಗಳು ಕಂಟಿನ್ಯೂಯಸ್ ಆಗಿ ನೀವು 50,000 ಪರ್ಚೇಸ್ ಮಾಡಿದವರಿಗೆ ಆ ಟ್ರೈನಿಂಗ್ ಸಿಗ್ತದೆ. ಸೊ ಅದನ್ನ ನೀವು ಪ್ರತಿಯೊಬ್ರು, ಈಗ 14ನೇ ತಾರೀಕು ಲಾಸ್ಟ್ ಡೇಟ್ ಇದೆ, ನಿಮ್ಮ ರಿಪೋರ್ಟ್ ಮಾಡ್ಕೊಳ್ಳೋದು. ಪರ್ಚೇಸ್ ಬೇಕಾದ್ರೆ ಮತ್ತೆ ಮಾಡ್ಬೋದು, ಏನ್ ತೊಂದರೆ ಇಲ್ಲ, ತಿಂಗಳು ಒಳಗಡೆ ಮಾಡಬಹುದು. ಸೊ ಈಗ ರಿಪೋರ್ಟ್ ನೀವು ಈಗ ಇಮಿಡಿಯೇಟ್ ನೀವು ಮಾಡ್ಕೊಳ್ಳಿ. ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಕಂಪನಿಗೆ ನೀವು ತಿಳಿಸಿ ಅದರಿಂದ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಆಲ್ರೆಡಿ ಎಲ್ರಿಗೂ ಬೋನಸ್ ಬಂದಿದೆ ಅಂತ ತಿಳ್ಕೊಂಡಿರ್ತೀನಿ. ಅಂದ್ರೆ 10ನೇ ತಾರೀಕು ಅಥವಾ 9ನೇ ತಾರೀಕು ಅಂದ್ರೆ ಬೋನಸ್ ಪ್ರತಿಯೊಬ್ಬರಿಗೂ ಬರ್ತದೆ. ಆದಷ್ಟು PV ಯಾರು ಮಾಡ್ಲಿಲ್ಲ, ನಿಮ್ಮ 3,000 PV ಅನ್ನ ಇಮಿಡಿಯೇಟ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮ್ಗೆ ಪ್ರತಿಯೊಬ್ಬರು ಕ್ವಾಲಿಫಿಕೇಶನ್ ಆಗ್ತದೆ, ಪ್ರತಿಯೊಬ್ಬರಿಗೂ ಬೋನಸ್ ಜಾಸ್ತಿ ಬರ್ತದೆ. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಿದ್ರೆ ಇವತ್ತಿನ ಪ್ರೋಗ್ರಾಮ್ ಅನ್ನ ನಾವು ಕ್ಲೋಸ್ ಮಾಡೋಣ. ನಾಳೆ ಪುನಃ ಬೆಳಿಗ್ಗೆ 7 ಗಂಟೆಗೆ ಮೀಟ್ ಮಾಡೋಣ. ಓಕೆ, ಓಕೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.